ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಎವ್ರಿ ಆಲ್ಟರ್ನೇಟಿವ್ ಡೇಸ್. ಒಂದೊಂದು ವಿಡಿಯೋ ಬಂದೇ ಬರುತ್ತೆ ಅಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಇವಾಗ್ಲೇ ಹೋಗಿ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕು ನೀವು ಇವಾಗ್ಲೇ ಕಮೆಂಟ್ ಹಾಕ್ಬೋದು. ಮೆಜಾರಿಟಿ ಯಾವ್ದು ಬರುತ್ತೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋಗೆ ತಗೊಂತೀನಿ. ಆಲ್ರೈಟ್, ಸೊ ಈ ಒಂದು ವಿಡಿಯೋ ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರ ನೀವು ಏನ್ರ ಬಗ್ಗೆ ಅಂತ. ಎಸ್, ಇವಾಗ ಕನ್ಫ್ಯೂಷನ್ ಇರುತ್ತೆ ವೆದರ್ ನಾನು ಇಷ್ಟಪಡ್ತಿರೋ ಪರ್ಸನ್ ಜೊತೆ ನಾನು ಎಂಡ್ ಅಪ್ ಆಗ್ತೀನ ಅಂದ್ರೆ ಮದ್ವೆ ಆಗ್ತೀನ ಅಂತ. ಕೆಲವೊಬ್ಬೊಬ್ರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ತೀರಾ, ಮಾತಾಡಿಸ್ತಾ ಇರಲ್ಲ, ಬಟ್ ನಿಮಗೊಂದು ಕ್ಲಾರಿಟಿ ಬೇಕಾಗಿರುತ್ತೆ. ನಾನು ಇವ್ರಿಗೆ ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ. ಲೈಕ್ ವೆಯ್ಟ್ ಮಾಡಿದ್ರೆ ನಾನು ಇವ್ರ ಜೊತೆ ಇವತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಮಂತ್ಸ್ ಆದ್ಮೇಲೆ ಎಂಡ್ ಅಪ್ ಆಗ್ತೀನ ಆರ್ ಚೇಂಜ್ ಆಗುತ್ತಾ ಮೈಂಡ್ ಸೆಟ್ ಅವ್ರದ್ದು ಏನು ಅಂತ ನೋಡೋಣ, ಒಂದು ಕನ್ಕ್ಲೂಷನ್ ಗೆ ಕೊಡೋಣ. ಅಂಡ್ ತುಂಬಾ ಜನ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲೇ ಇರ್ತೀರ, ನಿಮಗೂ ಒಂದೊಂದ್ಸತಿ ಕನ್ಫ್ಯೂಷನ್ ಇರುತ್ತೆ. ಲೈಕ್ ಏನೋ ಒಂದ್ಸರಿ ಹೋಗ್ತಾ ಇರಲ್ಲ. ಐ ಗೆಸ್ ಮೇ ಬಿ ನಿಮಗೂ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ. ನಾನು ರೈಟ್ ಪರ್ಸನ್ ಜೊತೆ ಇದೀನ, ನಾನು ಇವ್ರ ಮೇಲೆ ಕೌಂಟ್ ಮಾಡ್ಕೊಬೋದಾ, ಹಿಂಗೆಲ್ಲ ಕ್ವೆಶನ್ ಇರುತ್ತೆ. ಸೊ ನೋಡೋಣ, ನೀವೊಂದು ರೈಟ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ರೈಟ್ ಪರ್ಸನ್ ಕನೆಕ್ಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಿಂಗೆಲ್ಲ ಕ್ಲಾರಿಟಿ ನೋಡೋಣ. ಓಕೆ, ಸೊ ಇದರಲ್ಲಿ ನಿಮಗೆ ಝೋಡಿಯಾಕ್ ಸೈನ್ಸ್ ಚೂಸ್ ಮಾಡೋದಕ್ಕೆ ಕೊಡ್ತೀನಿ. ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ಸ್ ನ ನೀವು ಚೂಸ್ ಮಾಡಬೇಕು. ಆಲ್ ರೈಟ್, ಸೊ ಐ ಗೆಸ್ ಫಸ್ಟ್ ನಾನು ಯಾವ್ಯಾವ ಆಪ್ಷನ್ ಯಾವ್ಯಾವ ಝೋಡಿಯಾಕ್ ಸೈನ್ಗೆ ಅಂತ ಹೇಳ್ಬಿಡ್ತೀನಿ. ಅಂಡ್ ದೆನ್ ಏನು ಕಂಟೆಂಟ್ ಏನೆಲ್ಲ ಇದು ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ ನೋಡೋಣ. ಆಲ್ರೈಟ್ ಗೈಸ್, ಸೊ ಎಸ್, ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಅದು ಕ್ಲಿಯರ್ ಅಲ್ವಾ? ಸೊ ಯಾರ್ದೆಲ್ಲ ಪಾರ್ಟ್ನರ್ದು ರಾಶಿ ಮೂನ್ ಸೈನ್ ನ ತಗೊಳ್ಳಿ, ಮೂನ್ ಸೈನ್ ಗೊತ್ತಿಲ್ಲ ಅಂದ್ರೆ ಸನ್ ಸೈನ್ ನ ತಗೊಳ್ಳಿ. ಓಕೆ, ಸೊ ಯಾರ್ದೆಲ್ಲ ಫಸ್ಟ್ ರಾಶಿ ಆಬ್ವಿಯಸ್ಲಿ ಮೇಷ ರಾಶಿ, ನಿಮ್ಮ ಪರ್ಸನ್ದು ರಾಶಿ ಮೇಷ ರಾಶಿ ಆಗಿದ್ರೆ ಈ ಫಸ್ಟ್ ಆಪ್ಷನ್ ನ ಚೂಸ್ ಮಾಡಬೇಕು. ಐ ಮೀನ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೇಕು. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬೇಕು, ಮೇಷ ರಾಶಿ ಅವರು. ಓಕೆ, ನೆಕ್ಸ್ಟ್ ಯಾರ್ದೆಲ್ಲ ವೃಷಭ ರಾಶಿ, ನೀವು ಇಲ್ಲಿರೋ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಆಲ್ ರೈಟ್, ನೆಕ್ಸ್ಟ್ ಯಾರ್ದೆಲ್ಲ ಮಿಥುನ ರಾಶಿ, ಆಬ್ವಿಯಸ್ಲಿ ನೀವು ಥರ್ಡ್ ಆಪ್ಷನ್ ಚೂಸ್ ಮಾಡ್ಕೋಬೇಕು. ನಿಮ್ದಲ್ಲ, ನಿಮ್ಮ ಪಾರ್ಟ್ನರ್ದು ರಾಶಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ಗೈಸ್. ಓಕೆ, ನಿಮ್ಮ ಪಾರ್ಟ್ನರ್ದು ರಾಶಿ. ನೆಕ್ಸ್ಟ್ ಯಾರ್ದು ಕಟಕ ರಾಶಿ, ನೀವು ಕೂಡ ಥರ್ಡ್ ಆಪ್ಷನ್ ಚೂಸ್ ಮಾಡ್ಕೊಬೇಕು. ಆಲ್ ರೈಟ್, ಅಂಡ್ ಯಾರ್ದು ಪರ್ಸನ್ದು ಸಿಂಹ ರಾಶಿ, ನೀವು ವೃಷಭ ರಾಶಿನ ಚೂಸ್ ಮಾಡ್ಕೊಬೇಕು. ಯಾರ್ ಪರ್ಸನ್ದು ಕನ್ಯಾ ರಾಶಿ, ಸ್ವಲ್ಪ ಟ್ವಿಸ್ಟ್ ಕೊಡೋಣ, ಮತ್ತೆ ನೀವು ಇದೇ ಆಪ್ಷನ್ ಚೂಸ್ ಮಾಡ್ಕೊಬೇಕು, ಥರ್ಡ್ ಆಪ್ಷನ್ ಚೂಸ್ ಮಾಡ್ಕೊಬೇಕು. ಆಲ್ ರೈಟ್, ಸೊ ಯಾರ್ದೆಲ್ಲ ಪರ್ಸನ್ದು ವೃಶ್ಚಿಕ ರಾಶಿ, ನೀವು ಈ ಆಪ್ಷನ್ ಚೂಸ್ ಮಾಡ್ಕೋಬಹುದು, ಸೆಕೆಂಡ್ ಒನ್. ಯಾರ್ದೆಲ್ಲ ಧನಸ್ಸು ರಾಶಿ, ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಬೇಕು. ಅಂಡ್ ನೆಕ್ಸ್ಟ್ ಯಾರ್ದೆಲ್ಲ ಡೈರೆಕ್ಟ್ ಮೀನ ರಾಶಿ, ನೀವು ಈ ಆಪ್ಷನ್ ಚೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಯಾರ್ದೆಲ್ಲ ಕುಂಭ ರಾಶಿ, ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೋದು. ಯಾರ್ದು ಮಕರ ರಾಶಿ, ನೀವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದು. ಯಾರ್ದೆಲ್ಲ ತುಲ ರಾಶಿ, ತುಂಬಾ ಹೊತ್ತು ಕಾಯಿಸಿದ್ನ ನಿನ್ನ ಇಲ್ಲ ಅನ್ಕೊಂತೀನಿ, ತುಲ ರಾಶಿ ನೀವು ಥರ್ಡ್ ಆಪ್ಷನ್ ಚೂಸ್ ಮಾಡ್ಬೋದು. ಸೊ ನಿಮ್ಮ ಇಂಟ್ಯೂಷನ್ ನ ಯೂಸ್ ಮಾಡ್ಕೊಳ್ಳಿ ಗೈಸ್. ಯಾವ ಆಪ್ಷನ್ ಚೂಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಅವ್ರ ಸನ್ ಅವ್ರ ಮೂನ್ ಸೈನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಇಂಟ್ಯೂಷನ್ ನ ಯೂಸ್ ಮಾಡ್ಕೋಬಹುದು. ಯಾರ್ದು ರಾಶಿ ನಕ್ಷತ್ರ ನಿಮಗೆ ಗೊತ್ತಿದೆ, ನೀವು ಇಲ್ಲಿ ಹಾಕಿರೋ ರಾಶಿನ ಚೂಸ್ ಮಾಡ್ಕೋಬಹುದು. ಓಕೆ, ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಮಾಡಿದೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬೋದು. ಸೊ ಎಸ್ ಗೈಸ್, ಇವಾಗ ನೆಕ್ಸ್ಟ್ ಈ ಒಂದು ಕಂಟೆಂಟ್, ಏನೆಲ್ಲ ಕಂಟೆಂಟ್ ನಾನು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೀನಿ.
ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಆಲ್ರೆಡಿ ಚೂಸ್ ಮಾಡಿ ಡೈರೆಕ್ಟ್ ಕಂಟೆಂಟ್ ಹೋಗ್ತೀನಿ ನಾನು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ಷನ್ಸ್ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ ಗೈಸ್, ನೀವು ಹೋಗ್ಬೋದು. ಸೊ ಏನೆಲ್ಲ ಇದ್ರಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂದ್ರೆ, ಫಸ್ಟಿಗೆ ಈ ಕನೆಕ್ಷನ್ ಪೊಟೆನ್ಶಿಯಲ್ ಹೆಂಗಿದೆ ಅಂತ ನೋಡೋಣ. ಅದಕ್ಕೆ ಟ್ಯಾರೋ ಕಾರ್ಡ್ ಅಂಡ್ ಒರಾಕಲ್ಸ್ ಎಲ್ಲದು ಫುಲ್ ಮಾಡೋಣ. ಅಂಡ್ ದೆನ್ ಕರೆಂಟ್ ಎನರ್ಜಿ ಹೆಂಗಾಗ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅದನ್ನ ನೋಡೋಣ. ಅಂಡ್ ದೆನ್ ಅವ್ರಿಗೆ ನೀವು ಯಾವ ಒಂದು ಎನರ್ಜಿನ ತೋರಿಸ್ತಾ ಇದ್ದೀರಾ ಅಂಡ್ ಯಾವ ಎನರ್ಜಿನ ಹೈಡ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಅಂಡ್ ದೆನ್ ಅವ್ರು ನಿಮಗೆ ಯಾವ ಎನರ್ಜಿ ತೋರಿಸ್ತಾ ಇದ್ದಾರೆ ಅಂಡ್ ಯಾವ ಎನರ್ಜಿನ ಹೈಡ್ ಮಾಡ್ತಾ ಇದ್ದಾರೆ, ಅಂದ್ರೆ ನಿಮಗೆ ಇನ್ನೂ ಅವ್ರ ಬಗ್ಗೆ ಇದೊಂದು ಪಾರ್ಟ್ ಗೊತ್ತಿಲ್ಲ, ಅವ್ರನ್ನ ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅಂಡ್ ದೆನ್ ಫ್ಯೂಚರ್, ಓಕೆ, ಹೆಂಗಿರುತ್ತೆ ನಿಮ್ಮಿಬ್ರು ಮಧ್ಯೆ, ಲಾಂಗ್ ಲೈಫ್ ಒಟ್ಟಿಗೆ ಇರ್ತೀರಾ, ಇವ್ರ ಜೊತೆನೆ ಎಂಡಪ್ ಆಗ್ತೀರಾ ಇಲ್ವಾ. ಅಂಡ್ ಒನ್ ಮೋರ್ ಬಾಟಮ್ ಅಲ್ಲಿ ಯಾವ ಕಾರ್ಡ್ ಇರುತ್ತೆ ಅದನ್ನ ನೋಡೋಣ. ಓಕೆ, ಸೊ ದಟ್ ನಿಮಗೆ ಏನಿದಲ್ಲಿ ಗೊತ್ತಿಲ್ದಿರೋ ವಿಚಾರ ಏನಿದೆ ಅಂತ ನಿಮಗೆ ಒಂದು ಪ್ರಿಕಾಷನ್ ಸಿಗುತ್ತೆ. ಓಕೆ ಗೈಸ್, ಸೊ ನೀವು ನಿಮ್ಮ ಆಪ್ಷನ್ ಚೂಸ್ ಮಾಡಿದ್ದೀರಾ ಅನ್ಕೊಂತೀನಿ. ಸೊ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ ಗೈಸ್. ಇಷ್ಟ ಆದ್ರೆ ಎಟ್ ದ ಎಂಡ್ ಆಫ್ ದ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಎಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗೋಣ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಝೋಡಿಯಾಕ್ ಸೈನ್ ನಿಮ್ಮ ಪಾರ್ಟ್ನರ್ದು ಈ ಒಂದು ಆಪ್ಷನ್ ಅಲ್ಲಿ ಬಿಲಾಂಗ್ ಆದ್ರೆ ಅದು ಕುಂಭರಾಶಿ, ವೃಷಭ, ಸಿಂಹ, ಧನಸ್ಸು, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಅಕ್ವೇರಿಯಸ್, ಟೋರಸ್, ಲಿಯೋ, ಸ್ಯಾಜಿಟೇರಿಯಸ್ ಆಗಿದ್ರೆ ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಅಂಡ್ ಒನ್ ಮೋರ್ ಥಿಂಗ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಆ ಒಂದು ಮೆಸೇಜ್ ಅನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಆಲ್ ರೈಟ್, ಸೊ ಓಕೆ, ತಡ ಮಾಡೋದ್ ಬೇಡ, ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಸೊ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಸೇಮ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ, ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್, ಸೊ ನೋಡೋಣ ಗೈಸ್. ಫಸ್ಟ್ ಪೊಟೆನ್ಶಿಯಲ್ ಹೆಂಗಿದೆ ನಿಮ್ಮಿಬ್ರು ಮಧ್ಯ ಅಂತ ಒಂದು ಕಾರ್ಡ್ ಬಂದಿದೆ. ನೆಕ್ಸ್ಟ್ ಸ್ವಲ್ಪ ಸ್ಟಿಲ್ ಮೋರ್ ಮೆಸೇಜಸ್ ಈ ರಿಲೇಶನ್ಶಿಪ್ ಬಗ್ಗೆ, ಸ್ಟಿಲ್ ಮೋರ್ ಇನ್ಫಾರ್ಮೇಶನ್. ಕೆಲವೊಂದೊಂದ್ಸತಿ ನಿಮಗೇನೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ಲೆಟ್ಸ್ ಸಿ, ಸ್ಟಿಲ್ ಮೋರ್ ಇನ್ಫಾರ್ಮೇಶನ್ ಈ ಕಾರ್ಡ್ ಬಗ್ಗೆ. ಲೆಟ್ಸ್ ಸಿ. ಆಲ್ ರೈಟ್, ಒಂದು ಮೆಸೇಜ್ ಪಠಾರ್ ಅಂತ ಬಂತು. ಸೊ ಎಸ್, ಓಕೆ ಓಕೆ ಗಾಯ್ಸ್, ಆಲ್ರೆಡಿ ಮೆಸೇಜಸ್ ಬಂದಿದೆ. ಐ ಗೆಸ್ ಎಸ್ ವಿಲ್ ರಿವೀಲ್ ಇಟ್. ಪೊಟೆನ್ಶಿಯಲ್ ಆಫ್ ದಿಸ್ ಕನೆಕ್ಷನ್ ಅಂದಾಗ ವಾವ್, ವರ್ಲ್ಡ್ ಕಾರ್ಡ್, ಇಟ್ಸ್ ಅ ವೆರಿ 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 ಬ್ಯೂಟಿಫುಲ್ ಕಾರ್ಡ್. ಸೊ ಇದೊಂದು ಲಾಸ್ಟ್ ಕಾರ್ಡ್, ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಟ್ಯಾರೋ ಡೆಕ್ ಅಲ್ಲೇ ಇಟ್ಸ್ ಅ ಲಾಸ್ಟ್ ಕಾರ್ಡ್. ಅಂದ್ರೆ ಒಂದು ಕಂಪ್ಲೀಟ್ನೆಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಜರ್ನಿನ ನೀವು ಎಂಡ್ ಮಾಡಿದ್ರಿ ಅಂದ್ರೆ ಆ ಒಂದು ಜರ್ನಿನ ಎಂಡ್ ಮಾಡ್ಬೇಕು ಅಂತ ಅಂದ್ರೆ ಏನೆಲ್ಲ ಒಂದಷ್ಟು ಪೊಟೆನ್ಶಿಯಲ್ ಬೇಕು. ಒಂದು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಇನ್ನೊಬ್ರು ಕಷ್ಟನ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ರು ಕಷ್ಟದಲ್ಲಿ ಇರ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋದು. ಮೇ ಬಿ ಫಿಸಿಕಲಿ ಇರೋದಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಆ ಪರ್ಸನ್ಗೆ ಸ್ವಲ್ಪ ಇದ್ ಮಾಡೋದೇನೋ, ಮಾತಾಡ್ಸೋದು, ಕಾಲ್ ಮಾಡೋದು, ಹೆಂಗಿದೀರ ಅಂತ ಕೇಳೋದು, ಇಫ್ ಶಿ ಇಸ್ ಡೂಯಿಂಗ್ ಗುಡ್ ಇನ್ ಲೈಫ್ ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳೋದು. ಸೊ ಅಥವಾ ಹಿ ಇಸ್ ಡೂಯಿಂಗ್ ಗುಡ್. ಐ ಫೀಲ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಕಂಪ್ಲೀಷನ್ ನಾನು ನೋಡ್ತಾ ಇದ್ದೀನಿ. ಯಾವ ಒಂದು ಎನರ್ಜಿ ಬಂದ್ರು ಒಂದು ಮೆಚುರಿಟಿ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಕೆಲವೊಬ್ಬೊಬ್ರು ರಿಲೇಶನ್ಶಿಪ್ ಜಂಪ್ ಆಗ್ಬಿಡ್ತಾರೆ, ಇಬ್ರದ್ದು ಪ್ರಿಯಾರಿಟೀಸ್ ಏನು ಅಂತ ಗೊತ್ತಿರಲ್ಲ, ಬಟ್ ಸ್ಟಿಲ್ ರಿಲೇಶನ್ಶಿಪ್ ಬಂದ್ಬಿಡ್ತಾರೆ. ತಪ್ಪಂತ ಹೇಳಲ್ಲ, ಬಟ್ ಲಾಂಗ್ ಟರ್ಮ್ ಯೋಚನೆ ಮಾಡಲ್ಲ, ಒಂದು ಶಾರ್ಟ್ ಟರ್ಮ್ ಯೋಚನೆ ಮಾಡ್ಬಿಟ್ಟು ಬರ್ತಾರೆ. ಬಟ್ ರಿಲೇಶನ್ಶಿಪ್ ಹೋದ್ಮೇಲೆ ಗೊತ್ತಾಗುತ್ತೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡ್ಬೇಕು ರಿಲೇಶನ್ಶಿಪ್ ಅಲ್ಲಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಅಂದ್ರೂ ನನ್ನ ಜೊತೆ ಇರೋ ಪಾರ್ಟ್ನರು ನನ್ನ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಹಿಂಗೆಲ್ಲ ಕೆಲವೊಂದೊಂದಷ್ಟು ಯೋಚನೆಗಳನ್ನ ತುಂಬಾ ಜನ ಮುಂಚೆ ಮಾಡಲ್ಲ. ಐ ಗೆಸ್ ಈ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ತುಂಬಾ ಚೆನ್ನಾಗಿ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಏನಂತ ಅಂದ್ರೆ ಮೆಚ್ಯೂರಿಟಿ ಇದೆ.
ಡಸಂಟ್ ಮ್ಯಾಟರ್ ನಿಮ್ಮಿಬ್ರದ್ದು ಏಜ್ ಡಿಫ್ರೆನ್ಸ್ ಇರ್ಬೋದು, ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಕಲ್ಚರಲ್ ಡಿಫ್ರೆನ್ಸ್ ಅಲ್ಲಿ ಇರ್ಬೋದು. ಅಂದ್ರೆ ತುಂಬಾ ಜನದಲ್ಲಿ ಲಾಂಗ್ ಡಿಸ್ಟೆನ್ಸ್ ನೋಡ್ತಾ ಇದೀನಿ, ತುಂಬಾ ಜನ ಹತ್ರ ಇಲ್ಲ, ಇಲ್ಲಿ ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಬಟ್ ಸ್ಟಿಲ್ ಯಾವತ್ತೂ ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ. ತುಂಬಾ ಜನ ಹೇಳ್ತಾರೆ ಲೈಕ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂದ್ರೆ ಇಟ್ಸ್ ವೆರಿ ಹಾರ್ಡ್ ಅಂಡ್ ವೆರಿ ಡಿಫಿಕಲ್ಟ್ ಥಿಂಗ್ ಟು ಮ್ಯಾನೇಜ್ ಅಂತ ತುಂಬಾ ಜನ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ನಿಮ್ಮಲ್ಲಿ ಅದೊಂದು ಲಾಂಗ್ ಡಿಸ್ಟೆನ್ಸ್ ಅಂತ ನಿಮಗೆ ಯಾವತ್ತು ಅರಿವೇ ಆಗಿಲ್ಲ ಅನ್ಸ್ತಾ ಇದೆ ಗ್ರೂಪ್ 1, ಬಿಕಾಸ್ ನೀವು ಅಷ್ಟು ಚೆನ್ನಾಗಿದ್ದೀರಾ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತೀರಾ. ಅಂಡ್ ಮೋರ್ ದೆನ್ ದಟ್, ಮೇ ಬಿ ಈ ಪರ್ಸನ್ ನ ಮೀಟ್ ಆಗೋದಕ್ಕೂ ಮುಂಚೆ ಮೇ ಬಿ ನೀವು ಕೆಲವೊಂದೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾವ ತರ ಪರ್ಸನ್ ಇರ್ತಾರೆ, ಯಾವ ತರ ಜನರು ಇರ್ತಾರೆ, ಜನರು ಫೀಲಿಂಗ್ಸ್ ಹೆಂಗಿರುತ್ತೆ. ಸೊ ಒಂದು ರೇಂಜಿಗೆ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಎಕ್ಸ್ಪ್ಲೋರ್ ಮಾಡಿದೀರಾ ಅಂಡ್ ನಿಮಗೆ ಗೊತ್ತು ಯಾವ ತರ ಪರ್ಸನ್ ಬೇಕು. ಸಮ್ವಾಟ್ ನಿಮ್ಮ ಸೈಡ್ ಇಂದ ನಾನು ಯಾವುದೇ ರೀತಿಯಾದ ಒಂದು ಅಬ್ಜೆಕ್ಷನ್ ನೋಡ್ತಾ ಇಲ್ಲ ಈ ಪರ್ಸನ್ಗೆ. ಕಂಪ್ಲೀಟ್ ಆಗಿ ಆಕ್ಸೆಪ್ಟೆನ್ಸ್ ಅನ್ನೋದೊಂದು ಎನರ್ಜಿ ಬರ್ತಾ ಇದೆ ನಿಮ್ ಸೈಡ್ ಇಂದ. ಅಂಡ್ ಇದೇ ಒಂದು ಪೊಟೆನ್ಶಿಯಲ್ ಇಲ್ಲಿ. ಹೆಂಗಂತ ಅಂದ್ರೆ ಒಂದ್ಸತಿ ಒಬ್ರು ಇಮ್ಮೆಚೂರ್ ಆಗಿ ಆಡಿದ್ರೆ ಒಬ್ರು ಮೆಚೂರ್ಡ್ ಆಡೋದು, ಒಬ್ರು ಈಗೋ ತೋರ್ಸಿದ್ರೆ ಒಬ್ರು ಕಾಮ್ ಡೌನ್ ಮಾಡೋದಕ್ಕೆ ಹೋಗೋದು, ಯಾವಾಗ್ಲೂ ಒಬ್ರೇ ಈಗೋ ತೋರ್ಸೋದಲ್ಲ, ಒಂದ್ಸರಿ ನೀವು ತೋರಿಸ್ತೀರಾ, ಬಟ್ ಆ ಟೈಮಲ್ಲಿ ಆ ಮೂಮೆಂಟ್ ಅಲ್ಲಿ ಈ ಪರ್ಸನ್ ಅರ್ಥ ಮಾಡ್ಕೊಂಡ್ ಬರೋದು, ಈ ತರ ನೇಚರ್ನ ನಾನು ನೋಡ್ತಾ ಇದೀನಿ. ಅಂದ್ರೆ ಒಂದು ಕಂಪ್ಲೀಷನ್, ಒಂದು ಫೇಸ್ ತುಂಬಾ ವರ್ಷನೇ ಐ ಗೆಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ರೀಸೆಂಟ್ ಆಗೆಲ್ಲ ಮೀಟ್ ಆಗಿರೋದಲ್ಲ ನೀವು, ಮೇ ಬಿ ಇಯರ್ಸ್ ಗಟ್ಲೆ ಮೀಟ್ ಆಗಿದ್ದೀರಾ. ಮೇ ಬಿ ತುಂಬಾ ಜನ ಟ್ರಾವೆಲ್ ಮಾಡ್ಬೇಕಾದ್ರೂ ಮೀಟ್ ಆಗಿರ್ತೀರಾ ಈ ಪರ್ಸನ್. ಅಂಡ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಡಿಫ್ರೆನ್ಸ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ನಿಮ್ಮಿಬ್ರು ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ ಫಾರ್ ಶೋರ್. ಅದು ಕ್ಯಾಸ್ಟ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ವೆರಿ ಡಿಫ್ರೆಂಟ್. ಬಟ್ ಇಬ್ರು ಚೆನ್ನಾಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀರಾ, ಅದು ಒಂದು ಪೊಟೆನ್ಶಿಯಲ್ ಅನ್ಬೋದು. ಡಾಗ್ ಫಾರ್ ಅವೇ, ಡಿಸ್ಟೆಂಟ್ ಫ್ರೆಂಡ್ ಇಸ್ ಥಿಂಕಿಂಗ್ ಆಫ್ ಯು. ಮುಂಚೆನೆ ಹೇಳ್ದಂಗೆ ಐ ಗೆಸ್ ನಾನ್ ಸ್ಟಾಪ್ ನೀವಿಬ್ರು ಒಬ್ರಿಗೊಬ್ರು ಯೋಚನೆ ಮಾಡ್ಕೊಂತ ಇರ್ತೀರಾ. ಕಷ್ಟ ಸುಖನೋ ಒಂದು ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋದಿಲ್ಲ. ಏನು ದಿನ ಕಾಲ್ ಮಾಡ್ಬೇಕು, ದಿನ ಆಗಿದ್ದು ಹೋಗಿದೆಲ್ಲ ಹೇಳ್ಬೇಕು, ಏನು ಎಲ್ಲಾದ್ನೂ ಹೇಳ್ಬೇಕಂತ ರೂಲ್ಸ್ ಏನ್ ಹಾಕೊಂಡಿಲ್ಲ. ಬಟ್ ಸ್ಟಿಲ್ ಯೋಚನೆ ಮಾಡ್ಲಿಲ್ಲ ಅಂದ್ರೂ ಬಟ್ ಸ್ಟಿಲ್ ಒಂದು ಕನ್ಸರ್ನ್ ಬರುತ್ತೆ. ಓಕೆ, ಇವ್ರು ಊಟ ಮಾಡಿದ್ರ, ಏನ್ ಮಾಡ್ತಾ ಇರ್ಬೋದು, ವಾಟ್ ಈಸ್ ಗೋಯಿಂಗ್ ಆನ್, ಥಿಂಕ್ ಮಾಡೋದು. ಇಟ್ಸ್ ಲೈಕ್ ದಟ್. ಡಾಗ್ ಅನ್ನ ಒಂದು ವೆರಿ ಲಾಯಲ್ ಪರ್ಸನ್ ಆಗಿ ನಾವೆಲ್ಲ ಹೇಳ್ತೀವಿ. ಡಾಗ್ ಒಂದ್ಸತಿ ಫ್ರೆಂಡ್ ಆದ್ರೆ, ಏನು ಒಂದ್ಸತಿ ಕ್ಲೋಸ್ ಆದ್ರೆ ಸಾಕು, ನಾವು ಯೋಚನೆ ಮಾಡ್ದೇನೆ ಅದನ್ನ ಹತ್ರ ಇಟ್ಕೋಬಹುದು. ಅದ್ರ ಬಗ್ಗೆ ನಾವು ಡೌಟ್ ಮಾಡೋದೇ ಬೇಡ. ನರಿತರ ಕನ್ನಿಂಗ್ ಅಲ್ಲ ಅದು. ಸೊ ಐ ಗೆಸ್ ಒಂದು ಲಾಯಲ್ಟಿ ಇದೆ, ಒಂದು ಸ್ಟ್ರಾಂಗ್ ಟ್ರಸ್ಟ್ ಇದೆ. ಏನೇ ಮಾಡಿದ್ರು ಇವ್ರು ಇರ್ತಾರೆ, ಏನೇ ಮಾಡಿದ್ರು ಇವ್ರು ಬರ್ತಾರೆ ವಾಪಸ್ಸು. ಈ ತರ ಒಂದು ಸ್ಟ್ರಾಂಗ್ ಟ್ರಸ್ಟ್ ಇದೆ ನಿಮ್ಮಿಬ್ರು ಮಧ್ಯ ಅನ್ನೋದು ನೋಡ್ತಾ ಇದೀನಿ. ಅಂಡ್ ಡಿಸ್ಟೆನ್ಸ್ ಮ್ಯಾಟರೇ ಆಗಲ್ಲ. ಡಸಂಟ್ ಮ್ಯಾಟರ್ 10 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ದೂರ ಇದ್ರು, ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶದಲ್ಲಿ ಇದ್ರು ಐ ಗೆಸ್ ಆ ಟ್ರಸ್ಟ್ ಅನ್ನೋದೊಂದು ವೆರಿ ಸ್ಟ್ರಾಂಗ್ ಆಗಿ ನಿಮ್ಮಿಬ್ರು ಮಧ್ಯೆ ನಿಂತ್ಕೊಂಡಿದೆ. ದಟ್ಸ್ ವೆರಿ ಬ್ಯೂಟಿಫುಲ್. ಗ್ರೂಪ್ 1. ಅಂಡ್ ಒನ್ ಮೋರ್ ಮೆಸೇಜ್, ಬ್ಯಾಸ್ಕೆಟ್, ರೆಕಗ್ನಿಷನ್, ರಿವಾರ್ಡ್ ಫಾರ್ ಮೆರಿಟ್. ಯಾರೋ ಒಬ್ರಿಗೆ ಇಲ್ಲಿ ರೆಕಗ್ನಿಷನ್ ಇದೆ, ಯಾರೋ ಒಬ್ರು ಇಲ್ಲೊಂದು ನೇಮ್ ಅಂಡ್ ಫೇಮ್ ಗೇನ್ ಮಾಡಿದ್ದಾರೆ ಲೈಫಲ್ಲಿ. ಒಂದು ರೆಸ್ಪೆಕ್ಟ್ ಅನ್ನೋದೊಂದು ಆಲ್ರೆಡಿ ಕಂಡ್ಕೊಬಿಟ್ಟಿದ್ದಾರೆ. ಸೊ ಐ ಗೆಸ್ ಇನ್ ದ್ಯಾಟ್ ವೇ, ಕರಿಯರ್ ವೇ ಅಲ್ಲಿ ಯು ಬೋತ್ ಆರ್ ಡೂಯಿಂಗ್ ಗ್ರೇಟ್. ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ, ರಿಲೇಶನ್ಶಿಪ್ ಅಲ್ಲೇನೋ ಬಂದ್ಬಿಡ್ತೀವಿ, ಬಟ್ ಕರಿಯರೇ ಇನ್ನೂ ಫ್ರೇಮ್ ಆಗಿರಲ್ಲ. ಏನ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡೋದ, ಇದ್ರ ಮೇಲೆ ಫೋಕಸ್ ಮಾಡೋದ. ಐ ಗೆಸ್ ಆ ಒಂದು ಟೆನ್ಷನ್ ಈ ಗ್ರೂಪ್ ಅವ್ರಿಗೆ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಎಟ್ ದ ಸೇಮ್ ಟೈಮ್ ಒನ್ ಮೋರ್ ಥಿಂಗ್ ಅಂದ್ರೆ ಗೈಸ್, ಮೇ ಬಿ ನೀವು ಆಲ್ರೆಡಿ ಇದು ತುಂಬಾ ಜನಕ್ಕೆ ಗೊತ್ತಿದೆ ಈ ರಿಲೇಶನ್ಶಿಪ್ ಬಗ್ಗೆ. ಇದು ಏನು ಫುಲ್ ಹೈಡ್ ಮಾಡ್ಕೊಂಡಿಲ್ಲ ನಿಮ್ ಪಾರ್ಟ್ನರ್ ಬಗ್ಗೆ, ಇವ್ರಿಗೆ ಹೇಳ್ದಾನೆ ಇರೋದು ಆ ತರ ಎಲ್ಲ ಇಲ್ಲ. ಐ ಗೆಸ್ ಓಪನ್ ಆಗಿ ಇಟ್ಕೊಂಡಿದ್ದೀರಾ ಈ ಒಂದು ರಿಲೇಶನ್ಶಿಪ್ ನ. ಮೇ ಬಿ ಫ್ಯಾಮಿಲಿ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ಮೋಸ್ಟ್ ಆಫ್ ಯುವರ್ ಫ್ರೆಂಡ್ಸ್ಗೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಗೊತ್ತು ಅನ್ನೋದೊಂದು ಮೆಸೇಜ್ ಬರ್ತಾ ಇದೆ. ಸೊ ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಇಬ್ರಿಗಿಬ್ರು ಪಬ್ಲಿಕ್ ಅಲ್ಲಿ, ಅಟ್ಲೀಸ್ಟ್ ನಿಮ್ಮ ಕ್ಲೋಸ್ ಪೀಪಲ್ ಮುಂದೆ ಅಟ್ಲೀಸ್ಟ್ ಒಬ್ರಿಗೊಬ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್, ಕರೆಂಟ್ ಎನರ್ಜಿ. ಈ ರಿಲೇಶನ್ಶಿಪ್ದು ಕರೆಂಟ್ ಎನರ್ಜಿ ಹೆಂಗಿದೆ ನೋಡೋಣ ಗೈಸ್. ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್ ಕರೆಂಟ್ ಎನರ್ಜಿಗೆ.
ಅಂಡ್ ಯಾವ ಒಂದು ಎನರ್ಜಿನ ನೀವು ನಿಮ್ಮ ಪಾರ್ಟ್ನರಿಗೆ ಯಾವಾಗ್ಲೂ ತೋರಿಸ್ತೀರಾ? ಓಕೆ, this is Hierophant. ಓಕೆ, ಐ ಗೆಸ್ 1 ಸೆಕೆಂಡ್ ಗೈಸ್, ನಂಗೆ ಇದು ಅರೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನಂಗೆ ನೆಮ್ಮದಿ ಬರಲ್ಲ. ನಿಮಗೂ ಗೊತ್ತಿರುತ್ತೆ ನಾನು ವಿಡಿಯೋಸ್ ಫಾಲೋ ಮಾಡಿದ್ರೆ. ಓಕೆ, ಇದನ್ನು ಒಂದು ಕಾರ್ನರಲ್ಲಿ ಇಡೋಣ, ಇದು ಸೆಂಟರಿಗೆ ಬರಲಿ ಅಂತ ಅಷ್ಟೆ. ಆಲ್ ರೈಟ್. ಸೊ ಯಾವ ಒಂದು ಎನರ್ಜಿನ ನೀವು ಹೈಡ್ ಮಾಡ್ತೀರಾ? ನಿಮ್ಮ ಪರ್ಸನಿಂದ ಯಾವ ಒಂದು ಎನರ್ಜಿನ ನೀವು ಹೈಡ್ ಮಾಡ್ತಾ ಇದ್ದೀರಾ? ಅಥವಾ ಅವರಿಗೆ ಈ ಒಂದು ಪರ್ಸನಾಲಿಟಿ ಬಗ್ಗೆ ಅವ್ರಿಗೆ ಇನ್ನೂ ಐಡಿಯಾನೇ ಇಲ್ಲ ಅಂದರೆ ಅದು ಯಾವ ಪರ್ಸನಾಲಿಟಿ ನಿಮ್ಮದು? ವಾವ್, 2 of Cups. ಓಕೆ, ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ದು ನೋಡೋಣ. ಯಾವ ಒಂದು ಎನರ್ಜಿನ ಅವರು ತೋರಿಸ್ತಾರೆ? ಎನಿ ಟೈಮ್ ಆಲ್ ಮೂಮೆಂಟ್ ನಿಮಗೆ ತೋರಿಸ್ತಾರೆ. ಯಾವ ಒಂದು ಎನರ್ಜಿನ ಅವ್ರು ನಿಮಗೆ ತೋರಿಸ್ತಾರೆ? ರೈಟ್. ಯಾವ ಒಂದು ಎನರ್ಜಿನ ಅವರು ನಿಮ್ಮಿಂದ ಹೈಡ್ ಮಾಡ್ತಾರೆ? ಎಷ್ಟು ಬೇಗ ಬರ್ತಾ ಇದೆ ನೋಡಿ. ಆಲ್ ರೈಟ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಲ್ಲಿ ನೀವು ಕಾರ್ಡ್ಸ್ ಬಂದಿರೋದನ್ನ ನೋಡ್ಬೋದು, ಬ್ಯೂಟಿಫುಲ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಒನ್ ಥಿಂಗ್, ಈ ಪರ್ಸನ್ ಈ ಒಂದು ರೀಡಿಂಗ್ ಅಲ್ಲಿ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ. ಎಷ್ಟೇ ಕಷ್ಟ, ಎಷ್ಟೇ ಸ್ಟ್ರಗಲ್ ಇದ್ರೂನು ಈ ಪರ್ಸನ್ ನಿಮ್ ಮುಂದೆ ಬಂದಾಗ, ಈ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರ್ಬೇಕಾರೆ, ಮಾತಾಡ್ತಿರ್ಬೇಕಾರೆ ಯಾವ ಕಷ್ಟಗಳನ್ನು ಹೇಳ್ಕೊಳಲ್ಲ ಅಂತ. ನಿಮ್ಮ ಪರ್ಸನ್ ಏನಿದ್ದಾರೆ, ಡೆಫಿನೆಟ್ಲಿ ಇಟ್ ಈಸ್ 100% ಶೋರ್ ಅವ್ರು ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಥ್ರೂ ಹೋಗ್ತಾ ಇದ್ದಾರೆ ಅವ್ರ ಲೈಫಲ್ಲಿ, ಕರಿಯರ್ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಎಫರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹರ್ಟ್ ಆದ್ರೂ ಅದನ್ನ ಅವ್ರು ಜಾಸ್ತಿ ಹೇಳ್ಕೊಳಲ್ಲ. ಐ ಗೆಸ್ ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ನಿಮ್ನ ಆಲ್ ಟೈಮ್ ಎನಿ ಟೈಮ್ ಖುಷಿಯಾಗಿ ಇಟ್ಕೊಳಕ್ ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ಮೇ ಬಿ ಅವರು ಜಸ್ಟ್ ನಿಮಗೆ ಪಾಸಿಟಿವ್ ಥಿಂಗ್ಸ್ ಆಗ್ತಾ ಇರೋದನ್ನ ಹೇಳ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ಅವ್ರು ಏನ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ಏನ್ ಕಷ್ಟಗಳಾಗ್ತಾ ಇದೆ ಅವ್ರ ಲೈಫಲ್ಲಿ, ಅದನ್ನ ಅವ್ರು ಜಾಸ್ತಿ ಶೇರ್ ಮಾಡ್ಕೊಳಲ್ಲ. ಇಲ್ಲಿ 9 of Wands ಬಂದಿರೋದು ನೋಡ್ಬೋದು. ಏನೇ ಆದ್ರೂ, ಕಷ್ಟ ಆದ್ರೂ ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಎಲ್ಲಿ ನೀವು ನಿಮ್ಮ ಒಂದು ಡೇ ಹಾಳಾಗ್ಬಿಡುತ್ತೋ, ನಿಮ್ಮ ಮೂಡ್ ಹಾಳಾಗ್ಬಿಡುತ್ತೋ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ದು ಅಂತ ಬಂದ್ರೆ ಡೆಫಿನೆಟ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದು ನೀವು 100% ಕೊಟ್ಟಿದ್ದೀರಾ ಈ ಒಂದು ಕನೆಕ್ಷನ್ಗೆ. ಟೋಟಲ್ 100% ಕಮಿಟ್ಮೆಂಟ್ ಅಂದ್ರೆ ಎನಿ ಟೈಮ್ ಆಲ್ ಟೈಮ್ ನೀವು ಈ ಪರ್ಸನ್ಗೆ ಅವೈಲೇಬಲ್ ಆಗಿರ್ತೀರಾ. ಅದು ಎಮೋಷನಲಿ ಆಗಿರ್ಬೋದು, ಜಸ್ಟ್ ಅವ್ರು ಏನೋ ಒಂದು ಸಪೋರ್ಟ್ ಕೇಳ್ಕೊಂಡು ಬಂದಾಗ, ಹೆಲ್ಪ್ ಕೇಳ್ಕೊಂಡು ಬಂದಾಗ ಎನಿ ಟೈಮ್ ಆಲ್ ಟೈಮ್ ಅವೈಲೇಬಲ್ ಆಗಿರ್ತೀರಾ. ಈವನ್ ದೋ ನೀವು ಮದ್ವೆ ಆಗಿಲ್ಲ ಅಂದ್ರೂ, ಅಥವಾ ಈವನ್ ದೋ ಆಕ್ಚುಲ್ ಆಗಿ ಕಮಿಟ್ಮೆಂಟಿಗೆ ಬಂದಿಲ್ಲ ಅಂದ್ರೂ, ಒಂಥರ ನೀವು ಕಮಿಟ್ಮೆಂಟ್ ಅಲ್ಲೇ ಇದ್ದೀರಾ ಅನ್ನೋ ಫೀಲ್ ನೀವು ಅವ್ರಿಗೆ ತೋರಿಸ್ತೀರಾ. ಯಾವಾಗ್ಲೂ ನೀವು ಗೈಡ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಅವರು ಲೋ ಫೀಲ್ ಆದಾಗ 100% 24/7 ಅವ್ರ ಜೊತೆ ಇರ್ತೀರಾ. ಈ ತರ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ ನೀವು ಅವ್ರಿಗೆ ತೋರ್ಸೋದನ್ನ ನೋಡ್ತಾ ಇದೀನಿ. ಒನ್ ಥಿಂಗ್, ಅಂಡ್ ನಿಮ್ಮಲ್ಲಿರೋ ಒಂದು ಡೀಪ್ ಎಮೋಷನಲ್ ಕನೆಕ್ಷನ್ ನೀವು ಹೈಡ್ ಮಾಡ್ತಾ ಇದೀರಾ ಗೈಸ್. ಮೇ ಬಿ ಐ ಫೀಲ್ ಈ ಒಂದು ಕನೆಕ್ಷನ್ ನೋಡಿದ್ರೆ ಇನ್ನೂ ಹೇಳ್ಕೊಂಡಿಲ್ಲ ಅನ್ಸುತ್ತೆ. ಐ ಗೆಸ್ ನೀವು ಇನ್ನೂ ಕಂಪ್ಲೀಟ್ಲಿ ಓಪನ್ ಅಪ್ ಆಗಿಲ್ಲ. ನೀವಿಬ್ರು ಒಬ್ರಿಗೊಬ್ರಿಗೆ ಒಂದು ಮ್ಯೂಚುವಲ್ ಫೀಲಿಂಗ್ಸ್ ಇದ್ರೂನು, ಬಟ್ ಐ ಗೆಸ್ ಈ ಗ್ರೂಪ್ ಅವರು ಇನ್ನೂ ನೀವು ಹೇಳ್ಕೊಂಡಿಲ್ಲ ಈ ಪರ್ಸನ್ಗೆ. ಏನು ನನಗೆ ಫೀಲಿಂಗ್ಸ್ ಇದೆ ಮೇಲೆ, ನಿನ್ ಕಂಡ್ರೆ ಒಂದು ಸ್ಪೆಷಲ್ ಫೀಲಿಂಗ್ಸ್ ಇದೆ, ತುಂಬಾ ಮ್ಯೂಚುವಲ್ ಆಗಿ ಇಷ್ಟಪಡ್ತಾ ಇದೀವಿ, ಒಬ್ರಿಗೊಬ್ರು ಇಷ್ಟಪಡ್ತಾ ಇದೀವಿ ಅನ್ನೋದನ್ನು ಐ ಗೆಸ್ ನೀವು ಒಬ್ರಿಗೊಬ್ರು ಹೇಳ್ಕೊಂಡಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಕನೆಕ್ಷನ್ಗೆ ಯಾರೋ ಅನ್ನೆಸರಿ ಪರ್ಸನ್ ಮಧ್ಯದಲ್ಲಿ ಇನ್ವಾಲ್ವ್ ಆಗ್ತಿರೋದು, ಅನ್ನೆಸರಿ ಪರ್ಸನ್, ಮೇ ಬಿ ಫ್ಯಾಮಿಲಿ ಅವ್ರು ಆಗಿರ್ಬೋದು, ಯಾರೋ ಐ ಡೋಂಟ್ ನೋ. ಅವರ ಒಂದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್ ಜೆಮಿನಿ ಆಗಿರ್ಬೋದು, ಅಥವಾ ಲಿಬ್ರಾ ಝೋಡಿಯಾಕ್ ಸೈನ್ ಅವ್ರು ಆಗಿರ್ಬೋದು. ಯಾರೋ ಮಧ್ಯದಲ್ಲಿ ಅನ್ವಾಂಟೆಡ್ ಎನರ್ಜಿ ತೋರಿಸ್ತಾ ಇರೋದು, ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು ಸ್ವಲ್ಪ ಕೋಲ್ಡ್ ಹಾರ್ಟೆಡ್ ಆಗಿ ಆಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದೀನಿ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೊಂಥರ ಫೀಲ್ ಆಗ್ತಾ ಇದೆ, ಇಲ್ಲಿ ಯಾಕೆ ಇವರು ಕಂಪ್ಲೀಟ್ಲಿ ಎಮೋಷನ್ಸ್ ನ ತೋರಿಸ್ತಾ ಇಲ್ಲ, ಯಾಕೆ ಇವರು, ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವರು ಕಂಪ್ಲೀಟ್ಲಿ ಲೈಕ್ ಅನಾಲಿಟಿಕಲ್ ಪರ್ಸನ್. ಇವರು ಒಂಥರ
ತುಂಬಾ ಶೇರ್ ಮಾಡ್ಕೊಳಲ್ಲ, ತುಂಬಾ ಮುಂಚೆನೆ ಇಲ್ಲಿ ಹೇಳ್ದಂಗೆ ಕಷ್ಟಗಳನ್ನ ಅಷ್ಟು ಬೇಗ ಶೇರ್ ಮಾಡ್ಕೊಳಲ್ಲ ಅಂತ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ನ ಖುಷಿಯಾಗಿ ಇಟ್ಕೊಳಕ್ ಇಷ್ಟಪಡ್ತಾರೆ ಅವರು. ಯಾವುದೇ ಕಾರಣಕ್ಕೂ ನಿಮಗೆ ಬೇಜಾರ್ ಮಾಡೋದಾಗ್ಲಿ, ನಿಮಗೆ ಹರ್ಟ್ ಮಾಡೋದಾಗ್ಲಿ ಆ ಇಂಟೆನ್ಷನ್ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಮೇ ಬಿ ನಿಮಗೆ ಒಂದು ಕ್ವೆಶನ್ ಅದಕ್ಕೆ ನೀವು ಈ ಒಂದು ರೀಡಿಂಗ್ ಬಂದಿರ್ಬೋದು ಗ್ರೂಪ್ 1 ಅವರೇ, ಯಾಕೆ ಇವ್ರು ನನ್ನ ಹತ್ರ ಜಾಸ್ತಿ ಓಪನ್ ಅಪ್ ಆಗಲ್ಲ, ಯಾಕೆ ಇವರ ಒಂದು ಎಮೋಷನ್ಸ್ ನ ನನಗೆ ತೋರ್ಸಲ್ಲ, ಯಾಕೆ ಇವರು ವ್ಯಕ್ತಪಡಿಸಲ್ಲ ಅನ್ನೋದೇ ನಿಮ್ಮ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಅನ್ಸುತ್ತೆ ಗ್ರೂಪ್ 1 ಅವ್ರದ್ದು ಇಲ್ಲಿ. ಇಟ್ಸ್ ಬಿಕಾಸ್ ಐ ಫೀಲ್ ಅವ್ರ ನೇಚರೇ ಇದು. ಏನೋ ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ಲ ನಾನು. ಅವರ ನೇಚರೇ ಕಂಪ್ಲೀಟ್ಲಿ ಲೈಕ್ ಕರಿಯರ್ ಓರಿಯೆಂಟೆಡ್, ಅಥವಾ ಅವ್ರದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅವರು ಸ್ಟಿಕ್ ಆನ್ ಆಗಿರ್ತಾರೆ. ಬಟ್ ಬೆಸ್ಟ್ ಪಾರ್ಟ್ ಈ ಒಂದು ಗ್ರೂಪ್ ಅಲ್ಲಿ ನಾನು ನೋಡ್ತಾ ಇರೋದಂದ್ರೆ ಮೆಚುರಿಟಿ. ಇಬ್ರಿಗೂ ಈಕ್ವಲ್ ಅಮೌಂಟ್ ಆಫ್ ಮೆಚುರಿಟಿ ಇದೆ ಗೈಸ್. ಇಲ್ಲಿ ನೋಡಿ 2 ಆಫ್ ಕಪ್ಸ್ ಇದೆ, ಹೈರೋಫೆಂಟ್ ಇದೆ, 4 ಆಫ್ ವಾನ್ಸ್ ಇದೆ. ಎವ್ರಿಥಿಂಗ್ ಇಸ್ ಜಸ್ಟ್ ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 1 ಅವರಿಗೆ. ಬ್ಯೂಟಿಫುಲ್ ಮೆಸೇಜ್. ನೀವು ಮೆಂಟಲಿ ಆಲ್ರೆಡಿ ಕಮಿಟ್ ಆಗಿದ್ದೀರಾ ಈ ಪರ್ಸನ್ಗೆ ಅನ್ನೋದನ್ನ ನೋಡ್ತಾ ಇದೀನಿ. ಅವರು ಪಾಸಿಬಿಲಿಟಿ ಇದೆ ಫ್ಯಾಮಿಲಿ, ಅವರು ಅವರ ಫ್ಯಾಮಿಲಿ ಕ್ಲೋಸ್ ಪೀಪಲ್ಗೆ ಹೇಳಿದ್ದಾರೆ. ಮೇ ಬಿ ನಿಮಗೆ ಕ್ವೆಶನ್ ಇದ್ರೆ ಇವ್ರು ನನ್ನ ಬಗ್ಗೆ ಶೇರ್ ಮಾಡ್ಕೊಂತಾರ, ಅವರ ಫ್ರೆಂಡ್ಸ್ ಜೊತೆ ನನ್ನ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದಾರಾ ಅಂತ ನಿಮಗೆ ಏನಾದ್ರು ಕ್ವೆಶನ್ ಇದ್ರೆ, ಎಸ್ ಡೆಫಿನೆಟ್ಲಿ ನೀವು ಅವರ ಲೈಫಲ್ಲಿ ಒಂದು ಸ್ಪೆಷಲ್ ರೋಲ್ ನ ಪ್ಲೇ ಮಾಡ್ತಾ ಇದ್ದಾರೆ. ಅಂಡ್ ಆಕ್ಚುಲ್ ಆಗಿ ಅವರು ಹೇಳ್ಕೊಂಡಿದ್ದಾರೆ ನಿಮ್ ಬಗ್ಗೆ ಕೆಲವೊಂದೊಂದು ಇಂಪಾರ್ಟೆಂಟ್ ಪೀಪಲ್, ಅವರ ಲೈಫಿನ ಇಂಪಾರ್ಟೆಂಟ್ ಪೀಪಲ್ಗೆ ಅವ್ರು ಆಲ್ರೆಡಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಎಸ್, ಐ ಡೋಂಟ್ ನೋ ಯಾಕೆ ನೀವು ನಿಮ್ಮ ಫೀಲಿಂಗ್ಸ್ ನ ಸ್ವಲ್ಪ ಮುಚ್ಚಿಡೋದು ಎಲ್ಲ ಮಾಡ್ತಾ ಇದ್ದೀರಾ ಅನ್ನೋದನ್ನ ಐ ಡೋಂಟ್ ನೋ. ಬಿಕಾಸ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಂಡ್ ಅಟ್ರಾಕ್ಷನ್ ಅನ್ನೋದು ಡೆಫಿನೆಟ್ಲಿ ಆಗಿದೆ, ವಿತೌಟ್ ಎನಿ ಡೌಟ್. ಸೊ ಓಕೆ, ಲೆಟ್ಸ್ ನೋಡೋಣ ಇವಾಗ ಫ್ಯೂಚರ್, ಈ ಕನೆಕ್ಷನ್ ಫ್ಯೂಚರ್ ಏನ್ ಹೋಲ್ಡ್ ಮಾಡ್ತಾ ಇದೆ ಅಂತ ಗ್ರೂಪ್ 1 ಅವ್ರಿಗೆ. ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಮೆಸೇಜ್ ನ ಅನ್ಸಿದ್ರೆ, ಯು ನೋ ದ ಡ್ರಿಲ್ ಗೈಸ್, ಜಸ್ಟ್ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದಷ್ಟೇ. ಆಲ್ ರೈಟ್, ಸೊ ಲೆಟ್ಸ್ ಸಿ ಫ್ಯೂಚರ್ ಆಫ್ ದ ಕನೆಕ್ಷನ್ ಗ್ರೂಪ್ 1 ಅವರಿಗೆ. ಓಕೆ, ಫ್ಯೂಚರ್ ಆಫ್ ದ ಕನೆಕ್ಷನ್ ಬಂದಿದೆ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್. ಐ ಗೆಸ್ 1 ಸೆಕೆಂಡ್, ಇದನ್ನ ಸ್ವಲ್ಪ ಮೇಲೆ ಇಟ್ಬಿಡ್ತೀನಿ. ಆಲ್ ರೈಟ್, ಇನ್ನೂ ಬರ್ಲಿಲ್ವಾ? ಅದು ಬಂತು. ಓಕೆ, ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ. ನೀವು ಈ ಪರ್ಸನ್ ಜೊತೆನೆ ಎಂಡ್ ಅಪ್ ಆಗ್ತೀರಾ ಅಥವಾ ಇಲ್ವಾ? ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ ಏನಿದೆ ಮೆಸೇಜ್. ಆಲ್ ರೈಟ್, ಏಟ್ ಆಫ್ ವಾನ್ಸ್, ದಿಸ್ ಇಸ್ ಟವರ್, ದಿಸ್ ಇಸ್ 8 ಆಫ್ ವಾನ್ಸ್. ಅಂಡ್ ಐ ಗೆಸ್ ಇವಾಗ ನಾನು ಬಾಟಮ್ ಆಫ್ ದ ಡೆಕ್, ವಾಟ್ ಯು ಡೋಂಟ್ ಸಿ ಕಮಿಂಗ್ ಅನ್ನೋದನ್ನ ನೋಡೋಣ. ದೇರ್ ಈಸ್ 7 ಆಫ್ ಕಪ್ಸ್. ಆಲ್ ರೈಟ್, ಸೊ ಗೈಸ್, ಓಕೆ, ಯಾವ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಹಿ ಆರ್ ಶಿ ಹ್ಯಾಸ್ ಆಪ್ಷನ್ಸ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದು ನಿಮಗೆ ಇನ್ನೂ ಗೊತ್ತಿಲ್ಲ, ಅಥವಾ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಥವಾ ಈ ಒಂದು ಕನೆಕ್ಷನ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫ್ಯೂಚರ್ ಅಲ್ಲಿ ಇದೊಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ ಕನ್ವರ್ಟ್ ಆದ್ರೂ ಆಗ್ಬೋದು ನಿಮ್ಮಿಬ್ರು ಮಧ್ಯದಲ್ಲಿ. ಓಕೆ, ಸೊ ಐ ಗೆಸ್ ಸ್ಟಾರ್ಟಿಂಗ್ ನೀವು ಇನ್ ಕೇಸ್ ನಿಮ್ಮ ಕ್ವೆಶನ್ ಇದ್ರೆ, ಇವ್ರೇನಾದ್ರು ನನ್ನಿಂದ ಹೈಡ್ ಮಾಡ್ತಾ ಇದಾರಾ, ಇವ್ರೇನಾದ್ರು ಸುಳ್ಳು ಹೇಳ್ತಾ ಇದಾರಾ, ಹಿಂಗೆಲ್ಲ ಕ್ವೆಶನ್ ಇದ್ರೆ ಗ್ರೂಪ್ 1 ನಥಿಂಗ್ ಟು ವರಿ. ಬಿಕಾಸ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೀವು ಚೂಸ್ ಮಾಡಿರುವಂತ ಪರ್ಸನ್ ನಿಮಗೆ ಲಾಯಲ್ ಆಗಿದ್ದಾರೆ. ನೀವು ಚೂಸ್ ಮಾಡಿರುವಂತ ಪರ್ಸನ್ ನಿಮಗೆಲ್ಲ ಸತ್ಯನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಅವ್ರ ಲೈಫ್ ಪಾಸ್ಟ್ ಬಗ್ಗೆ ಏನೆಲ್ಲ ಡಿಸ್ಕಷನ್ ಮಾಡಿದೀರಾ ನೀವು ಟಿಲ್ ನಾವು, ಅದ್ರಲ್ಲಿ ಯಾವುದೇ ರೀತಿಯಾಗಿ ಸುಳ್ಳಾಗ್ಲಿ ಅದನ್ನ ನೋಡ್ತಾ ಇಲ್ಲ.
ಅಂಡ್ ಕರೆಂಟ್ ರಿಲೇಶನ್ಶಿಪ್ ಅಂತ ನೋಡಿದಾಗ ಇಲ್ಲಿ ಟವರ್ ಐ ಗೆಸ್ ಇವಾಗ ಕರೆಂಟ್ ಸಿಚುವೇಶನ್ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಮೇ ಬಿ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ಜನ ಮುಂಚೆನೆ ಇಲ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಅಂದ್ರೆ ಸ್ವಲ್ಪ ಕೋಲ್ಡ್ ಎನರ್ಜಿ ನಿಮ್ಮ ಪಾರ್ಟ್ನರ್ ತೋರಿಸ್ತಾ ಇದ್ದಾರೆ, ಅಥವಾ ನೀವುನು ಅಷ್ಟೇ ಬೇಡ ಇದೆ ಯಾಕೋ ಸರಿ ಹೋಗ್ತಾ ಇಲ್ಲ, ಒಂದು ಫೌಂಡೇಶನ್ ಅನ್ನೋದು ಸರಿ ಇಲ್ಲ ಅಂತ ನಿಮಗ್ ಅನ್ನಿಸ್ತಾ ಇದೆ, ಅಥವಾ ಏನೋ ಒಂದು ಬೇಸಿಕ್ ಕನ್ಫ್ಯೂಷನ್ ಇಂದ ಒಂದು ಟ್ರಸ್ಟ್ ಅನ್ನೋದು ಆಚೆ ಈಚೆ ಹೋಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಐ ಗೆಸ್ ಇದನ್ನ ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗುವಂತ ಕನೆಕ್ಷನ್ ಇದು ಅಂತ ಒಂದು ಡಿಫಿಕಲ್ಟ್ನೆಸ್ ಅನ್ನೋದನ್ನ ನೋಡ್ತಾ ಇಲ್ಲ. ಬಿಕಾಸ್ ಇಲ್ಲಿ 8 of Wands ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ ಗೈಸ್. 8 of Wands ಅಂದ್ರೆ ವೈಬ್ ಮ್ಯಾಚ್ ಆಗೋದು, ಮೈಂಡ್ ಸೆಟ್ ಮ್ಯಾಚ್ ಆಗೋದು, ಎಲ್ಲೋ ಒಂದ್ ಕಡೆ ಫ್ಯೂಚರ್ ಪ್ಲಾನ್ಸ್ ಮ್ಯಾಚ್ ಆಗೋದು, ಎಲ್ಲೋ ಒಂದ್ ಕಡೆ ಫ್ಲೋ ಚೆನ್ನಾಗಿರುತ್ತಲ್ವಾ. ಐ ಗೆಸ್ ನೀವ್ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಏನಿಲ್ಲ ಅಂದ್ರೂ ನಿಮ್ಮಿಬ್ರು ಮಧ್ಯೆ ಒಂದು ವೈಬ್ ಮ್ಯಾಚ್ ಆಗುತ್ತೆ. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಲೋ ಫೀಲ್ ಆದಾಗೆಲ್ಲ ಮತ್ತೆ ಮತ್ತೆ ವಾಪಸ್ ಬರ್ತೀರಾ ನೀವು ಒಬ್ರಿಗೊಬ್ರಿಗೆ. ಆತರ ಒಂದು ಎನರ್ಜಿನ ನೋಡ್ತಾ ಇದೀನಿ. ಕರೆಂಟ್ ಎನರ್ಜಿ ಏನಿದೆ, ಏನು ಬೇರೆ ಬೇರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಇದ್ರೆ ಗಾಯ್ಸ್, ಇಟ್ ವಿಲ್ ಗೋ. ನಾನು ನೋಡ್ತಾ ಇಲ್ಲ ತುಂಬಾ ದಿನ ನೀವು ಕಾಂಟ್ಯಾಕ್ಟ್ ಲೆಸ್ ಆಗಿರೋದನ್ನ ನೋಡ್ತಾ ಇಲ್ಲ. ಡೆಫಿನೆಟ್ಲಿ ಒನ್ ಆಫ್ ಯು ಅಪ್ರೋಚ್ ಮಾಡ್ತೀರಾ. ಒನ್ ಆಫ್ ಯು ಇಲ್ಲಿ ಏನು ಕನ್ಫ್ಯೂಷನ್ ಅಲ್ಲಿ ಇದೆ ಸಿಚುವೇಶನ್, ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಯಾವ ಒಂದು ಸಿಚುವೇಶನ್ ಬಗ್ಗೆ ಡಿಸಿಷನ್ ಇನ್ನೂ ಮಾಡಿಲ್ಲ, ಚಾಯ್ಸಸ್ ಇನ್ನೂ ಮಾಡಿಲ್ಲ. ಐ ಗೆಸ್ ಒನ್ ಆಫ್ ಯು ಇದನ್ನ ಏನೋ ಒಂದು ಚಾಯ್ಸ್ ಮಾಡ್ತೀರಾ. ಇಲ್ಲಿ ಕನ್ಫ್ಯೂಷನ್ ಇಂದ ಹೊರಗೆ ಬರ್ತೀರಾ. ಬಿಕಾಸ್ ಒನ್ ಥಿಂಗ್ ನಾನು ನೋಡ್ತಾ ಇದೀನಿ ಈ ಗ್ರೂಪ್ 1 ಅವ್ರಿಗೆ, ನೀವು ಕ್ಲೋಸ್ ಇದ್ದೀರಾ, ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಬಾಂಡಿಂಗ್ ಅಲ್ಲಿ ಇದ್ದೀರಾ. ಮೇ ಬಿ ಅದಕ್ಕೆ ಇನ್ನೂ ಒಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ ಅನ್ಸುತ್ತೆ. ಮೇ ಬಿ ಅದೊಂದು ಕಾರಣ. ಮುಂಚೆನೆ ಹೇಳ್ದಂಗೆ ಓಪನ್ ಅಪ್ ಆಗಿಲ್ಲ, ಹೇಳ್ಕೊಂಡಿಲ್ಲ, ಏನ್ ಫೀಲ್ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೊಂಡಿಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀರಾ. ಸೊ ಮೇ ಬಿ ಅದೊಂದು ಕಾರಣದಿಂದ ನಿಮಗೆ ಯಾವಾಗ್ಲೂ ಈ ಒಂದು ಕನೆಕ್ಷನ್ ಬಗ್ಗೆ ಒಂದು ಕನ್ಫ್ಯೂಷನ್, ಇದೆಲ್ಲೋಗ್ತಾ ಇದೆ, ಇವ್ರಿಗೆ ಏನ್ ನನ್ ಮೇಲೆ ಏನ್ ಭಾವನೆಗಳಿರಬಹುದು, ಆಬ್ವಿಯಸ್ ಕ್ವೆಶನ್ ನಿಮ್ಮ ತಲೆಯಲ್ಲೂ ಬರ್ತಾ ಇತ್ತು, ಅವ್ರಿಗೂ ಅಷ್ಟೇ ಸೇಮ್ ಕ್ವೆಶನ್ಸ್ ಅವರ ತಲೆಯಲ್ಲೂ ನಿಮ್ ಬಗ್ಗೆ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಮೇ ಬಿ ಎಸ್ ಮುಂಚೆನೆ ಹೇಳ್ದಂಗೆನೆ ಐ ಗೆಸ್ ಓಪನ್ ಅಪ್ ಮಾಡ್ಕೊಂಡಿಲ್ಲ. ಮೇ ಬಿ ಆ ಒಂದು ರೀಸನ್ ಇಂದ ಇಬ್ರು ತಲೆಯಲ್ಲೂ ಅನ್ವಾಂಟೆಡ್ ಕ್ವೆಶನ್ಸ್ ಬರ್ತಾ ಇತ್ತು. ಇವರು ನನ್ನ ಸುಮ್ನೆ ಲೈಕ್ ಫಾರ್ ಟೈಮ್ ಬೀಯಿಂಗ್ ನನ್ ಜೊತೆ ಇದಾರಾ, ಈ ಒಂದು ಕನೆಕ್ಷನ್ ಫ್ಯೂಚರ್ ಇಲ್ವಾ, ಹಿಂಗೆಲ್ಲ ಥಾಟ್ಸ್ ಅವ್ರ ತಲೆಯಲ್ಲೂ ಬಂದಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ನಿಯರ್ ಫ್ಯೂಚರ್ ಅಲ್ಲಿ ಈ ಒಂದು ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಈ ಪರ್ಸನ್ ಕೊಡೋದನ್ನ ನೋಡ್ತಾ ಇದೀನಿ. ಒಂದು ಬ್ಯೂಟಿಫುಲ್ ಕ್ಲಾರಿಟಿ ಈ ಪರ್ಸನ್ ಈ ಒಂದು ಕನೆಕ್ಷನ್ ಗೆ ಕೊಡೋದನ್ನ ನೋಡ್ತಾ ಇದೀನಿ. ಸೊ ಐ ಗೆಸ್ ನೀವೆಷ್ಟೇ ದೂರ ಹೋದ್ರೂ ಈ ಪರ್ಸನ್ ವಾಪಸ್ ನಿಮ್ ಲೈಫಿಗೆ ಬರ್ತಾರೆ, ಅಥವಾ ಅವರೆಷ್ಟೇ ದೂರ ಹೋದ್ರೂ ಗ್ರೂಪ್ 1 ನೀವು ಮತ್ತೆ ಮತ್ತೆ ವಾಪಸ್ ಅವ್ರ ಲೈಫಿಗೆ ಹೋಗ್ತೀರಾ ನೀವು. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದು ನೋಡಿದ್ರೆ ಒಂದು ವೆರಿ ಸ್ಟ್ರಾಂಗ್ ಅಟ್ರಾಕ್ಷನ್ ನಿಮಗೆ ಅವ್ರ ಮೇಲೆ ಆಗಿದೆ. ಓಕೆ, ನಾಟ್ ಜಸ್ಟ್ ಲವ್ ಅಂತ ಇಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಕ್ರಶು ಆಗಿದೆ ಈ ಪರ್ಸನ್ ಮೇಲೆ ನಿಮಗೆ. ರೀಸೆಂಟ್ ಆಗಿ ಅಂತೂ ನಿಮಗೆ ಅವರು ರೆಡಿ ಆಗ್ತಿರೋದನ್ನ ನೋಡಿ, ಅಥವಾ ಅವರ ಒಂದು ಪರ್ಸ್ನಾಲಿಟಿನ ನೋಡಿ, ಅಥವಾ ಅವರ ಪಬ್ಲಿಕ್ ಅಪಿಯರೆನ್ಸ್, ಜನರನ್ನ ಮಾತಾಡೋದು, ಅದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಒಂಥರ ತಲೆಯಲ್ಲಿ ಟೆನ್ಷನ್ ಆಗುತ್ತೆ. ಓಕೆ, ಇವರೆಲ್ಲ ನನ್ನ ಬಿಟ್ಟೋಗ್ಬಿಡ್ತಾರೋ ಹಂಗೆಲ್ಲ ಥಾಟ್. ಅಂಡ್ ಎಟ್ ದ ಸೇಮ್ ಟೈಮ್ ಇದು ನಿಮ್ಮ ತಲೆಯಲ್ಲಿ ಈ ತರ ಥಾಟ್ಸ್ ಇಲ್ಲ ಅಂದ್ರೆ ಮೇ ಬಿ ಅವರ ತಲೆಯಲ್ಲಿ ಈ ತರ ಎಲ್ಲ ಕ್ವೆಶನ್ಸ್ ಬಂದಿದೆ, ವೆರಿ ಮಚ್ ಶೋರ್. ಮೇ ಬಿ ಇನ್ ಕೇಸ್ ನೀವು ಜಾಸ್ತಿ ಪಬ್ಲಿಕ್ ಅಪಿಯರೆನ್ಸ್ ಮಾಡಿದ್ರಿ ಅಂದ್ರೆ, ರೀಸೆಂಟ್ ಆಗಿ ತುಂಬಾ ಜನ ಮೀಟ್ ಆಗೋದು, ಮೇ ಬಿ ನೀವ್ ಇನ್ ಕೇಸ್ ಪಬ್ಲಿಕ್ ಅಲ್ಲಿ ಅಪಿಯರೆನ್ಸ್ ಮಾಡಿದ್ರಿ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಜಲಸ್ ಆಗಿದೆ. ಜಲಸ್ ಅಂದ್ರೆ ಕೆಟ್ಟ ರೀತಿಲಿ ಜಲಸ್ ಅಲ್ಲ, ಅಂದ್ರೆ ನನ್ಗಿಂತ ತುಂಬಾ ಬೆಳೀತಾ ಇದಾರಲ್ಲ ಆ ರೀತಿ ಅಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಓಕೆ, ಏನಾದ್ರು ಬೇರೆಯವ್ರು ಇವ್ರನ್ನ ಏನೋ ಒಲಿಸ್ಕೊಬಿಟ್ರೆ, ಬೇರೆಯವ್ರು ಇವ್ರನ್ನ ಲೈಕ್ ಮಾಡಕ್ ಶುರು ಮಾಡ್ಬಿಟ್ರೆ, ನನ್ ಕೈ ಬಿಟ್ಟು ಹೋಗ್ಬಿಟ್ರೆ ಇವರು, ಹಿಂಗೆಲ್ಲ ಒಂದು ಇನ್ಸೆಕ್ಯೂರಿಟಿ ಅವ್ರ ತಲೆಯಲ್ಲಿ ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಆ ಒಂದು ಇನ್ಸೆಕ್ಯೂರಿಟಿಯಿಂದ ಅನ್ನೆಸೆಸರಿ ಜಗಳ ಒಂದು ಕ್ರಿಯೇಟ್ ಆಗಿದೆ ರೀಸೆಂಟ್ ಆಗಿ. ಆ ಒಂದು ಕಾರಣದಿಂದ ಮೇ ಬಿ ಏನೋ ಕಂಪ್ಲೀಟ್ಲಿ ಓಪನ್ ಅಪ್ ಆಗ್ದಿಲ್ದಿರೋ ಒಂದು ಕಾರಣದಿಂದ, ಈ ಕ್ಲೋಸ್ ಇದ್ರು ಇವ್ರು ನನ್ನ ಕಂಪ್ಲೀಟ್ ಆಗಿ ನನ್ ಕೈಲಿ ಇಲ್ವಲ್ಲಪ್ಪ, ನನ್ನೋರ್ ಅಲ್ವಲ್ಲಪ್ಪ ಅನ್ನೋ ಒಂದು ಥಾಟ್ ಇಂದ ಆಗಿರ್ಬೋದು ಒಂದು ಜಗಳ ಆಗಿದೆ ರೀಸೆಂಟ್ ಆಗಿ ಮೇ ಬಿ. ಬಟ್ ನಥಿಂಗ್ ಟು ವರಿ, ನೀವಿಬ್ರು ಮತ್ತೆ ಬಂಪ್ ಇನ್ ಆಗ್ತೀರಾ, ಮತ್ತೆ ಒಬ್ರಿಗೊಬ್ರು ಮೀಟ್ ಆಗೋದು
ಲೈಕ್ ಒಬ್ರಿಗೊಬ್ರು ಮಾತಾಡ್ಸಕ್ ಶುರು ಮಾಡೋದು, ಡೆಫಿನೆಟ್ಲಿ ಇದಾಗುತ್ತೆ. ಗ್ರೂಪ್ 1, ನಥಿಂಗ್ ಟು ವರಿ. ಐ ಗೆಸ್ ನಿಮ್ಮ ಈ ಒಂದು ಕನೆಕ್ಷನ್ಗೆ ಒಂದು ಕ್ಲಾರಿಟಿ ವೆರಿ ಸೂನ್ ಸಿಗುತ್ತೆ. ಈ ಕನ್ಫ್ಯೂಷನ್ ಅಲ್ಲಿ ಏನಿದೆ ಈ ಕನೆಕ್ಷನ್, ಅದು ಕನ್ಫ್ಯೂಷನ್ ಅಲ್ಲೇ ಇರಲ್ಲ, ಬೆಟರ್ ಆಗುತ್ತೆ. ಜಸ್ಟ್ ಬಿಕಾಸ್ ಆಪ್ಷನ್ಸ್ ಇದೆ ಒಬ್ರಿಗೆ, ಜಸ್ಟ್ ಬಿಕಾಸ್ ಅವರಿಗೆ ಬೇರೆ ರೀತಿಯಾಗಿ ಆಪ್ಷನ್ಸ್ ಇದೆ ಅಂದ್ರೆ ಅವ್ರು ಚೂಸ್ ಮಾಡ್ಕೊಂತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಈ ಎಲ್ಲ ಒಂದು ಕನ್ಫ್ಯೂಷನ್ಗೂ ಒಂದು ಗ್ರೌಂಡೆಡ್ ಡಿಸಿಷನ್ ಅಥವಾ ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 1 ಅವ್ರಿಗೆ ವೆರಿ ಸೋನ್. ಐ ಗೆಸ್ ನಿಮ್ಮಿಬ್ರಿಗೂ ವೆರಿ ಲಾಂಗ್ ಫ್ಯೂಚರ್ ಇದೆ, ನಥಿಂಗ್ ಟು ವರಿ. ಸೊ ಈ ಮೆಸೇಜ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜಸ್ ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಅಂಡ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಏನ್ ಅನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಅಂಡ್ ಎಸ್, ಐ ಲವ್ ಯು ಆಲ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ನಿಮ್ಮ ಪಾರ್ಟ್ನರ್ದು ಅಥವಾ ನಿಮ್ಮ ಮನಸ್ಸಲ್ಲಿರೋರ್ದು ರಾಶಿ ಮೇಷ, ವೃಶ್ಚಿಕ, ಮಕರ, ಮೀನ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಏರಿಸ್, ಸ್ಕಾರ್ಪಿಯೋ, ಕ್ಯಾಪ್ರಿಕಾನ್, ಪೈಸಿಸ್ ಆಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಸೊ ಆಲ್ರೆಡಿ ಗೊತ್ತು, ಈ ಒಂದು ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಕೊನೆವರೆಗೂ ಇರ್ತಾರ, ವಿಲ್ ಯು ಬೋತ್ ಎಂಡ್ ಅಪ್ ಟುಗೆದರ್? ಸೊ ನೋಡೋಣ. ಆಲ್ರೈಟ್, ಸೊ ಎಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಟ್ ಎನಿ ಮೂಮೆಂಟ್ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಆಲ್ರೈಟ್, ಸೊ ಗೈಸ್ ಲೆಟ್ಸ್ ಸಿ ಏನ್ ಮೆಸೇಜ್ ಇದೆ ಅಂತ. ನಿಮ್ಮ ಕನೆಕ್ಷನ್ದು ಪೊಟೆನ್ಷಿಯಲ್ ಏನು ಅಂತ ನೋಡೋಣ. ವಾಟ್ ಈಸ್ ದ ಪೊಟೆನ್ಷಿಯಲ್ ಆಫ್ ದಿಸ್ ಕನೆಕ್ಷನ್? ಗ್ರೂಪ್ 2 ಅವ್ರದ್ದು ಯಾವ ಒಂದು ಕಾರಣಕ್ಕೆ ನೀವು ಮತ್ತೆ ಮತ್ತೆ ವಾಪಸ್ ಬರಬಹುದು, ಅದು ಸ್ಟ್ರಾಂಗ್ ಆಗಿದೆಯಾ ಕಾರಣ, ವೀಕ್ ಆಗಿದೆಯಾ ನೋಡೋಣ. ಓಕೆ, ದೇರ್ ಈಸ್ 8 ಆಫ್ ವಾಂಡ್ಸ್, ಅ ಬ್ಯೂಟಿಫುಲ್ ಮೆಸೇಜ್. ಸೊ ಇದ್ರ ಜೊತೆಗೆ ನಾವು ಒರಾಕಲ್ ಮೆಸೇಜಸ್ ನೋಡ್ಕೊಬರೋಣ ಗ್ರೂಪ್ 2 ಅವ್ರಿಗೆ. ಐ ಹೋಪ್ ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಅಟ್ಲೀಸ್ಟ್ ನೇಮ್ ಅಟ್ಲೀಸ್ಟ್ ಒಂದ್ಸತಿ ಹೇಳ್ಕೊಳ್ಳಿ ಈ ಒಂದು ರೀಡಿಂಗ್ ನೋಡ್ಬೇಕಾದ್ರೆ, ಅವರ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ. ಆಲ್ರೈಟ್, ಸೊ ಎಸ್, ಯಾವ ಒಂದು ಮೇಜರ್ ಥಿಂಗ್ ನೀವು ಮತ್ತೆ ಮತ್ತೆ ಜಗಳ ಆದ್ರೂ ಅದು ನಿಮ್ಮನ್ನ ಹತ್ರ ತಗೋಬರುತ್ತೆ. ಸೆಕೆಂಡ್ ಮೆಸೇಜ್ ಬಂದಿದೆ ಗ್ರೂಪ್ 2 ಅವ್ರಿಗೆ. ಥರ್ಡ್ ಮೆಸೇಜ್ ಬಂದಿದೆ. ಓಕೆ, ರಿವೀಲ್ ಮಾಡುವಂತ ಸಮಯ ಗ್ರೂಪ್ 2 ಅವ್ರಿಗೆ. 8 ಆಫ್ ವಾಂಡ್ಸ್ ಆಲ್ರೆಡಿ ನೋಡಿದೀರಾ ನೀವು. ಸ್ಕಲ್ ಅಂಡ್ ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು ಅಂಡ್ ರೋಸ್, ರೊಮ್ಯಾನ್ಸ್ ಇನ್ ದ ಏರ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 8 ಆಫ್ ವಾಂಡ್ಸ್ ಮತ್ತೆ ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ. 8 ಆಫ್ ವಾಂಡ್ಸ್ ಇದೆ ಅಲ್ವಾ, ಇದು ಒಂದು ಕೈಂಡ್ ಆಫ್ ಅಟ್ರಾಕ್ಷನ್ ಕಾರ್ಡ್, ಇದು ಅ ಕೈಂಡ್ ಆಫ್ ವೈಬ್ ಮ್ಯಾಚಿಂಗ್ ಕಾರ್ಡ್ ಇದು. ಅಂಡ್ 8 ಆಫ್ ವಾಂಡ್ಸ್ ಬಂದಾಗೆಲ್ಲ ಡಸಂಟ್ ಮ್ಯಾಟರ್ ನಿಮಗೆ ಅಲ್ಲಿ ಎಮೋಷನಲ್ ಕಂಪ್ಯಾಟಿಬಿಲಿಟಿ ಇದೆಯೋ ಇಲ್ವೋ, ಐ ಡೋಂಟ್ ನೋ ದಟ್, ಬಟ್ ಈ ಒಂದು ಕನೆಕ್ಷನ್ಗೆ ಎಮೋಷನಲ್ಗಿಂತ ಕೈಂಡ್ ಆಫ್ ಜೊತೆಗಿರ್ಬೇಕಾದ್ರೆ ವೈಬ್ ಮ್ಯಾಚ್ ಆಗೋದು, ಇಬ್ರದು ಆ ಟ್ರಾವೆಲಿಂಗ್ ಪ್ಲಾನ್ಸ್, ಫ್ಯೂಚರ್ ಪ್ಲಾನ್ಸ್, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು, ಇಬ್ರದು ಒಬ್ರಿಗೊಬ್ರು ಎಕ್ಸ್ಪೀರಿಯನ್ಸ್ ಏನೇನಾಯ್ತು ಲೈಫಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಳೋದು, ಆ ಒಂದು ಮೂಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಆ ಮೂಮೆಂಟ್ ನ ನಿಮ್ಮ ಪಾರ್ಟ್ನರಿಗೆ ಕೊಡೋದು, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಪಾರ್ಟ್ನರ್ ಅಥವಾ ನೀವು ನೆನಪಿಸ್ಕೊಂತಿರೋ ಪರ್ಸನ್ಗೆ, ಅದನ್ನ ನೋಡ್ತಾ ಇದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಏನು ಕಾಲಲ್ಲಿ ಲಾಂಗ್ ಅವರ್ಸ್ ಮಾತಾಡೋದು ಇದೆಲ್ಲ ನಾನು ನೋಡ್ತಾ ಇಲ್ಲ. ಕಾಲ್ ಮಾಡಿದ್ರು ಒಂದು ಫ್ಯೂ ಮಿನಿಟ್ಸ್ ಮಾತಾಡ್ತೀರಾ ಅಷ್ಟೇ ಅಂಡ್ ಅದನ್ನ ಇಟ್ಬಿಡ್ತೀರಾ. ಸೊ ಆ ತರ ಒಂದು ವೈಬ್ ನ ನಾನು ನೋಡ್ತಾ ಇದೀನಿ ಇಲ್ಲಿ 8 ಆಫ್ ವಾಂಡ್ಸ್ ಇಂದ. ಅಂಡ್ ಅಟ್ ದ ಸೇಮ್ ಟೈಮ್ ರೊಮ್ಯಾನ್ಸ್ ಈಸ್ ಇನ್ ದ ಏರ್.
ಸೊ ದೇರ್ ಈಸ್ ವೆರಿ ಬ್ಯೂಟಿಫುಲ್ ಅಟ್ರಾಕ್ಷನ್, ಒಬ್ರಿಗೊಬ್ರಿಗ್ ಮೇಲೆ ತುಂಬಾ ಬ್ಯೂಟಿಫುಲ್ ಅಟ್ರಾಕ್ಷನ್ ಇದೆ. ಅಂದ್ರೆ ಮೇ ಬಿ ಇದನ್ನ ನೀವು ಫಿಸಿಕಲ್ ಅಟ್ರಾಕ್ಷನ್ ಆಗೇ ತಗೋಬಹುದು, ಅಥವಾ ನೀವ್ ಯಾವ ತರ ಬಟ್ಟೆ ಹಾಕೊಂತೀರಾ, ನೀವು ಯಾವ ತರ ಒಂದು ಪರ್ಸನಾಲಿಟಿ ಜನರ ಜೊತೆ ಮೇಂಟೈನ್ ಮಾಡ್ತೀರಾ, ಇದೆಲ್ಲದೂ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಇದು ಹೆಂಗೆ ಅಂತ ಅಂದ್ರೆ, ದಿನದಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಲಿ, ನಿಮ್ ಜೊತೆ ಬಂದು ಸ್ವಲ್ಪ ಮಾತಾಡಿದ ಕೂಡ್ಲೆ ಆ ಸ್ಟ್ರೆಸ್ ಎಲ್ಲ ಹೊರಗೆ ಹೋಗುತ್ತೆ. ಆ ಒಂದು ಎಮೋಷನಲಿ ಡಿಪ್ರೆಸ್ಡ್ ಫೀಲ್ ಅನ್ನೋದೊಂದು ಏನೆಲ್ಲ ಇರುತ್ತೆ ಅದೆಲ್ಲ ಹೊರಗೆ ಹೋಗುತ್ತೆ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇದು ಹೆಂಗೆ ಗೊತ್ತಾ, ಇವಾಗ ದಿನ ಇಡೀ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಆ ಒಂದು ಮನೆಗೆ ಹೋದಾಗ ಒಂದು ಪೀಸ್ ಸಿಗುತ್ತಲ್ವಾ. ಸೊ ನಿಮ್ ಜೊತೆ ಬಂದಾಗ ಎಲ್ಲೋ ಒಂದ್ ಕಡೆ ಆ ಒಂದು ಸ್ಟ್ರೆಸ್, ಆ ಒಂದು ಡೈಲಿ ರೋಟೀನು, ಆ ಒಂದು ಟಾರ್ಗೆಟ್, ಲಾಸ್ಟ್ ಟಾರ್ಗೆಟ್, ಎಂಡ್ ಡೇಟ್, ಪ್ರಾಜೆಕ್ಟ್ ಎಂಡ್ ಡೇಟ್, ಅದೆಲ್ಲ ಮರ್ತೋಗ್ಬಿಡುತ್ತೆ. ಇವಾಗ ಪಾರ್ಟಿ ಒಕೇಶನ್ ಅಲ್ಲಿ ಹೆಂಗೆ ಫ್ರೆಂಡ್ಸ್ ನ ಮೀಟ್ ಆದಾಗ ಟೆನ್ಷನ್ ಎಲ್ಲ ಮರ್ತೋಗ್ಬಿಡುತ್ತಲ್ವಾ. ಸೊ ಆ ತರ ಒಂದು ಫೀಲ್ ನೀವು ಅವ್ರಿಗೆ ಕೊಡ್ತೀರಾ. ಸೊ ದಿಸ್ ಇಸ್ ದ ಮೇನ್ ರೀಸನ್. ಸೊ ಬಟ್ ಒಂದು ನೆಗೆಟಿವ್ ಮೆಸೇಜ್ ನಾನು ನೋಡ್ತಾ ಇದೀನಿ ಗೈಸ್ ಗ್ರೂಪ್ 2 ಅವ್ರಿಗೆ. ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು ಅಂತ ಬರ್ತಾ ಇದೆ. ಐ ಡೋಂಟ್ ನೋ ನೀವು ಯಾವ ಒಂದು ಸೀಕ್ರೆಟ್ ನ ಹೈಡ್ ಮಾಡ್ತಾ ಇದೀರಾ ಅಂತ, ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಏನೇ ಲಿವ್ ಇನ್ ದ ಮೂಮೆಂಟ್ ತರ ನೀವು ಒಬ್ರಿಗೊಬ್ರು ಚೆನ್ನಾಗಿದ್ರು ಮೇ ಬಿ ಇನ್ನು ನೀವು ಓಪನ್ ಅಪ್ ಆಗ್ಬೇಕು. ದಿಸ್ ಕುಡ್ ಬಿ ಮೇನ್ ರೀಸನ್ ಅಲ್ವಾ. ಇವಾಗ ಅವ್ರು ಯಾಕೆ ನಿಮ್ನ ಕಂಪ್ಲೀಟ್ಲಿ ಚೂಸ್ ಮಾಡಲ್ಲ, ಅಥವಾ ಯಾಕೆ ಈ ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ಬೋದು ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ಯಾಕೆ ಬರ್ಬೋದು ಅಂತ, ಆಯ್ತಾ. ಅಂದ್ರೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವಿನ್ನೂ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗಿಲ್ಲ, ಬಟ್ ಇನ್ನೂ ಓಪನ್ ಅಪ್ ಆಗ್ಬೇಕು ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಎಸ್, ಪೊಟೆನ್ಶಿಯಲ್ ಅನ್ನೋದು ಇಟ್ಸ್ ಲುಕಿಂಗ್ ಗ್ರೇಟ್, ಬಟ್ ನೀವು ಇಬ್ರು ಇನ್ನೂ ಎಮೋಷನಲಿ ಕನೆಕ್ಟ್ ಆಗಿಲ್ಲ. ಜಸ್ಟ್ ಫಿಸಿಕಲ್ ಆಗಿ ಆಗಿರ್ಬೋದು, ಅಥವಾ ಇಬ್ರಿಗೊಬ್ರದು ಪರ್ಸನಾಲಿಟಿ ಇಷ್ಟ ಆಗ್ತಾ ಇದೆ, ವೈಬ್ ಇಷ್ಟ ಆಗ್ತಾ ಇದೆ. ಮೇ ಬಿ ಅದೊಂದು ಕಾರಣಕ್ಕೆ ನೀವು ಇಬ್ರಿಗೊಬ್ರು ಮತ್ತೆ ಮತ್ತೆ ನೆನಪಿಸ್ಕೊಂಡು ಬರ್ತಾ ಇರ್ತೀರಾ. ಐ ಗೆಸ್ ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಇರ್ತೀರಾ. ಬಟ್ ಎಲ್ಲೋ ಒಂದ್ ಕಡೆ ನೀವು ಎಮೋಷನ್ಸ್ಗೂ ಇಂಪಾರ್ಟೆನ್ಸ್ ಕೊಡ್ಬೇಕು. ಗ್ರೂಪ್ 2 ಇಟ್ಸ್ ಹೈ ಟೈಮ್ ಸ್ವಲ್ಪ ಇನ್ನೂ ಜಾಸ್ತಿ ಕ್ಲೋಸ್ ಆಗ್ಬೇಕು. ಆಲ್ರೈಟ್. ಸೊ ನೆಕ್ಸ್ಟ್ ನೋಡೋಣ ಈ ಎನರ್ಜಿದು ಕರೆಂಟ್ ಎನರ್ಜಿ ಏನು ಈ ಕನೆಕ್ಷನ್ದು ಅಂತ. ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಆಲ್ರೈಟ್. ಸೊ ಎಸ್, ನೋಡೋಣ ಕರೆಂಟ್ ಎನರ್ಜಿ ಹೆಂಗಿದೆ ನಿಮ್ಮಿಬ್ರು ಮಧ್ಯದಲ್ಲಿ ಅಂತ. ಹೌ ಇಸ್ ದ ಕರೆಂಟ್ ಎನರ್ಜಿ ಬಿಟ್ವೀನ್ ಯು ಬೋತ್? ದೇರ್ ಈಸ್ ದ ಎಂಪರರ್. ವಾವ್, ಬ್ಯೂಟಿಫುಲ್. ಯಾವ ಒಂದು ಫೀಲಿಂಗ್ಸ್ ನ ನೀವು ಅವ್ರಿಗೆ ತೋರಿಸ್ತೀರಾ, ಯಾವ ಒಂದು ಭಾವನೆಗಳನ್ನ ಇವ್ರ ಜೊತೆ ನೀವು ಶೇರ್ ಮಾಡ್ಕೊಳಕ್ಕೆ ಖುಷಿ ಪಡ್ತೀರಾ, ಅಥವಾ ಶೇರ್ ಮಾಡ್ಕೊಳಕ್ಕೆ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂದ್ರೆ ಅದು ಯಾವ ಭಾವನೆ ಆಗಿರಬಹುದು ನಿಮ್ದು? ಗ್ರೂಪ್ 2 ಯಾವ ಒಂದು ಭಾವನೆನ ನೀವು, ಓಕೆ, ದೇರ್ ಈಸ್ ಜಡ್ಜ್ಮೆಂಟ್. ಯಾವ ಒಂದು ಭಾವನೆಗಳನ್ನ ನೀವು ತೋರಿಸ್ಕೊಳಲ್ಲ, ಯಾವ ಒಂದು ಭಾವನೆಗಳನ್ನ ನೀವು ತೋರಿಸ್ಕೊಳ್ಳಲ್ಲ ಈ ಪರ್ಸನ್ ಜೊತೆ? 2 ಬಂದಿದೆ, 2 ಬೇಡ. ಯಾವ ಒಂದು ಭಾವನೆಗಳನ್ನ ನೀವು ತೋರಿಸ್ಕೊಳ್ಳಲ್ಲ ಈ ಪರ್ಸನ್ ಜೊತೆ? ಯಾವ ಒಂದು ಭಾವನೆಗಳನ್ನ? ಓಕೆ, 4 ಆಫ್ ಸ್ವಾರ್ಡ್ಸ್. ಓಕೆ, ನಿಮ್ಮ ಪರ್ಸನ್ ಯಾವ ಒಂದು ಭಾವನೆಗಳನ್ನ ತೋರಿಸ್ಕೋತಾರೆ? ನಿಮ್ಮ ಪರ್ಸನ್ ಯಾವ ಭಾವನೆಗಳನ್ನ ತೋರಿಸ್ಕೋತಾರೆ? ನಿಮ್ಮ ಪರ್ಸನ್ ಯಾವ ಭಾವನೆಗಳನ್ನ ತೋರಿಸ್ಕೋತಾರೆ? 8 ಆಫ್ ಸ್ವಾರ್ಡ್ಸ್. ಅಂಡ್ ಏನ್ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ? ಏನ್ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ? ಹರ್ಮಿಟ್. ಆಲ್ ರೈಟ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್ ಗೈಸ್, ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾವ ಗ್ರೂಪ್ ಅವ್ರು ನೋಡ್ತಾ ಇದ್ದೀರಾ, ಒಂದು ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿನ ನೀವು ಹೊರಗಡೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮನ್ಸಲ್ಲಿ ಎಷ್ಟೇ ನೋವಿದ್ರು, ನಾಟ್ ಜಸ್ಟ್ ಬಿಕಾಸ್ ಈ ಪರ್ಸನ್ ಜೊತೆ ಅಷ್ಟೇ ಹೇಳ್ಕೊಳ್ಳೋದಲ್ಲ, ನಿಮ್ಮ ಕ್ಲೋಸ್ ಪೀಪಲ್ಗೂ ನೀವು ಅಷ್ಟು ಈಸಿಯಾಗಿ ಹೇಳ್ಕೊಳಲ್ಲ. ನಿಮ್ಮ ಪರ್ಸನಲ್ ಸ್ಪೇಸ್ ಏನಿದೆ ಅದು ನಿಮ್ದೇನೆ.
ಐ ಗೆಸ್ ಎಲ್ಲೋ ಒಂದ್ ಕಡೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಸ್ವಲ್ಪ ಜಾಸ್ತಿನೇ ಕಂಫರ್ಟ್ ಆಗಿದ್ದಾರೆ, ನಿಮ್ ಜೊತೆ ಜಾಸ್ತಿನೇ ಹೇಳ್ಕೊಂತ ಇದ್ದಾರೆ ಅವ್ರ ಲೈಫ್ ಬಗ್ಗೆ, ಅವ್ರ ಲೈಫ್ ಅಲ್ಲಿ ಆಗ್ತಾ ಇರೋ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಹೇಳ್ಕೊಳಕ್ಕೆ ಕಂಫರ್ಟ್ ಫೀಲ್ ಆಕ್ಚುಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗಿಲ್ಲ, ಬಟ್ ಸ್ಟಿಲ್ ನಿಮ್ಮ ಪಾರ್ಟ್ನರ್ ಹಿ ಆರ್ ಶಿ ಇಸ್ ಟ್ರೈಯಿಂಗ್, ಅವರು ಟ್ರೈ ಮಾಡ್ತಾ ಇದ್ದಾರೆ ಇನ್ ಎವ್ರಿ ವೇ ನಿಮ್ ಜೊತೆ ಕಂಫರ್ಟ್ ಫೀಲ್ ಆಗೋದಕ್ಕೆ, ನಿಮ್ನ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವ್ರಿಗೊಂದು ಭಾವನೆ ಇದೆ ಅವರ ಮನ್ಸಲ್ಲಿ ಇದೆ, ಅಂದ್ರೆ ನಮ್ಮಿಬ್ರು ಮಧ್ಯೆ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು. ಓಕೆ, ನನಗೆ ಬೇಗನೆ ನನಗೇನ್ ಹೇಳ್ಕೋಬೇಕು ಅನ್ನಿಸ್ತಾ ಇಲ್ಲ, ಬಟ್ ದಿನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹೇಳ್ಕೊಳಕ್ ಶುರು ಮಾಡೋಣ, ನನ್ನ ಇನ್ಸೆಕ್ಯೂರಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ಕೊಳಕ್ ಶುರು ಮಾಡೋಣ. ಅವಾಗ ನನಗೂ ಒಂದು ಸ್ಟ್ರೆಂತ್ ಫೀಲ್ ಆಗುತ್ತೆ, ನನಗೂನು ಒಂಥರ ನನ್ನ ಮನ್ಸಲ್ಲಿರೋ ಒಂದಷ್ಟು ಕಷ್ಟಗಳು ಹೊರಗ್ ಬಂದಂಗ ಆಗುತ್ತೆ. ಯಾರ ಜೊತೆನಾದ್ರು ಶೇರ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ನನಗೂ ಒಂದು ಸ್ಟ್ರೆಂತ್ ಸಿಗುತ್ತೆ. ಗೊತ್ತಿಲ್ದೇನೋ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಥಿಂಕ್ ಮಾಡ್ತಿರೋ ಪರ್ಸನ್ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲಿ ನಿಮ್ನ ಕಳ್ಕೊಬಿಡ್ತೀನೋ ಅನ್ನೋ ಒಂದಷ್ಟು ಭಯಗಳು ಅವರ ಮನ್ಸಲ್ಲಿದೆ. ಅಂಡ್ ತುಂಬಾ ನೋವಲ್ಲಿದ್ದಾರೆ, ಮೇ ಬಿ ಎಮೋಷನಲಿ. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಇವರಿಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ. ಅಂಡ್ ಇಟ್ಸ್ ಮೋರ್ ಲೈಕ್ ಅವ್ರು ತುಂಬಾ ಜನನ ಹತ್ರ ಹೇಳ್ಕೊಳ್ಳೋದು ಇಲ್ಲ, ತುಂಬಾ ಜನ ಜೊತೆ ಕ್ಲೋಸ್ ಆಗೋದೆಲ್ಲ ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರಿಗೆ ಒಂದು ಲಿಮಿಟೆಡ್ ಗ್ರೂಪ್ ಆಫ್ ಫ್ರೆಂಡ್ಸ್, ಅಂದ್ರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲ, ಮೇ ಬಿ 1, 2, 3, 4 ಇಷ್ಟೇ ಜನ, ಅದು ಅವ್ರ ಹತ್ರದಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇಲ್ಲ, ಮೇ ಬಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅವರು ಅವರ ಕಷ್ಟಗಳನ್ನ ಹೇಳ್ಕೊಡೋದು ಇಟ್ಸ್ ವೆರಿ ಲೆಸ್, ಓಪನ್ ಅಪ್ ಆಗೋದು ವೆರಿ ಲೆಸ್. ಬಿಕಾಸ್ ಮೇ ಬಿ ಅವ್ರು ನಿಮ್ಮ ಹತ್ರ ಕೆಲವೊಂದೊಂದು ವಿಷಯಗಳು ಹೇಳ್ಕೊಂಡಿರ್ಬೋದು, ಅದರಲ್ಲಿ ಒನ್ ಅಮಾಂಗ್ ದೆಮ್ ಬಂದ್ಬಿಟ್ಟು ಪೀಪಲ್ ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಅವ್ರು ಏನೆಲ್ಲ ಫೇಲ್ಯೂರ್ಸ್ ಆದ್ರು ಅವ್ರ ಲೈಫಲ್ಲಿ ಟಿಲ್ ನಾವ್ ಎಲ್ಲೆಲ್ಲ ಅವ್ರು ಎಡ್ಬಿದ್ದು ಎದ್ ಬಂದ್ರು, ಹೆಂಗೆ ಕಷ್ಟಗಳಿದ್ವು ಅವ್ರ ಲೈಫಲ್ಲಿ, ಮೇ ಬಿ ಇದೆಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಹಿ ಆರ್ ಶಿ ಇಸ್ ಗೆಟಿಂಗ್ ಕಂಫರ್ಟೇಬಲ್ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಐ ಗೆಸ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಏನೇ ಹೊರಗಡೆಯಿಂದ ಒಂದು ಬೆಟರ್ ಪರ್ಸನಾಲಿಟಿ, ಅಟ್ಲೀಸ್ಟ್ ಓಕೆ ಇಷ್ಟು ಪಾಸಿಟಿವ್ ಮೈಂಡೆಡ್ ತರ ಫೀಲ್ ಆದ್ರೂ, ಐ ಗೆಸ್ ಈ ಒಂದು ಪರ್ಸನ್ ಇದಾರಲ್ವಾ, ಡೀಪ್ ಡೌನ್ ಏನೋ ಒಂದು ಸ್ಟ್ರಗಲ್ ಆಗ್ತಾ ಇದೆ. ಅವ್ರನ್ನ ಅವರು ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕಂಪ್ಲೀಟ್ಲಿ ಏನೋ ಒಂದು ಒಪಿನಿಯನ್ ಅವ್ರ ಬಗ್ಗೆನೆ ಅವ್ರಿಗೆ ತಲೆಗೆ ಹೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಅವ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅವ್ರನ್ನ ಅವರು. ಹಿ ಆರ್ ಶಿ ಇಸ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ಇಟ್, ಬಟ್ ನಿಮ್ ಮೇಲೆ ಒಂದು ಹೋಪ್ಸ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಅಂದ್ರೆ ಓಕೆ, ನನ್ನ ವೈಬ್ಗೆ ಮ್ಯಾಚ್ ಆಗೋರೊಬ್ರು ಸಿಕ್ಕಿದ್ದಾರೆ, ಅಟ್ಲೀಸ್ಟ್ ನನ್ನ ಕಷ್ಟನ ಶೇರ್ ಮಾಡ್ಕೊಳಕ್ ಒಬ್ರು ಇದಾರಲ್ವಾ, ಅಟ್ಲೀಸ್ಟ್ ನನ್ನ ಕಷ್ಟಗಳು ಹೇಳ್ಕೊಂಡಾಗ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೊಬ್ರು ಇದಾರಲ್ವಾ ಅನ್ನೋ ಒಂದು ಖುಷಿ ಈ ಪರ್ಸನ್ನಿಗೆ ಡೆಫಿನೆಟ್ಲಿ ಇದೆ. ಅಂಡ್ ನಿಮ್ ಕಡೆ ಬಂದಾಗ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ನೀವು ತೋರಿಸ್ತಾ ಇದ್ದೀರಾ ಈ ಪರ್ಸನ್ ಮುಂದೆ. ಅಂದ್ರೆ ನನಗೆ ಜಡ್ಜ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆ ಅನ್ನೋ ಒಂದು ಪರ್ಸನಾಲಿಟಿನ ತೋರಿಸ್ಕೊಂತ ಇದ್ದೀರಾ. ಎಲ್ಲೋ ಒಂದ್ ಕಡೆ ಅವರು ವೀಕ್ ಆದಾಗ ನೀವು ವೆರಿ ಸ್ಟ್ರಾಂಗ್, ಎಷ್ಟ್ರ ಮಟ್ಟಿಗೆ ನೀವು ಸ್ಟ್ರಾಂಗ್ ಇದ್ದೀರಾ, ಎಷ್ಟ್ರ ಮಟ್ಟಿಗೆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇದೆ ಅನ್ನೋದನ್ನ ನೀವು ತೋರಿಸ್ತೀರಾ. ಮೇ ಬಿ ಕೆಲವೊಂದ್ಸತಿ ಅವ್ರ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನೀವು ಅದಕ್ಕೆ ಜಡ್ಜ್ಮೆಂಟ್ ಕೊಡೋದು, ಡೈರೆಕ್ಟ್ ಜಡ್ಜ್ಮೆಂಟ್ ಕೊಡೋದು, ಅವರಿಗೆ ಹೆಲ್ಪ್ ಮಾಡೋದು, ನೀವು ಇದೆಲ್ಲ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಎಂಪರರ್ ಮೆಸೇಜ್, ಕರೆಂಟ್ ಎನರ್ಜಿಗೆ ಎಂಪರರ್ ಮೆಸೇಜ್ ಬಂದಿರೋದ್ರಿಂದ, ಸಾರಿ ಗೈಸ್, ಎಂಪರರ್ ಮೆಸೇಜ್ ಬಂದಿರೋದ್ರಿಂದ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ದಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಕರೆಂಟ್ ಎನರ್ಜಿ, ಇಟ್ಸ್ ವೆರಿ ಸ್ಟ್ರಾಂಗ್. ನೀವ್ ಅನ್ಕೊಂಡಿರ್ಬೋದು ಇಟ್ಸ್ ಜಸ್ಟ್ ಏನೋ ಟೈಮ್ ಬೀಯಿಂಗಿಗೆ ಈ ಕನೆಕ್ಷನ್ ಅಂತ ತುಂಬಾ ಜನ ತಲೆಯಲ್ಲಿ ಇಟ್ಕೊಂಡಿದೀರಾ ಅನ್ಸುತ್ತೆ ಈ ಗ್ರೂಪ್ ಅವರು ಈ ವಿಡಿಯೋ ನೋಡ್ಬೇಕಾದ್ರೂ. ಬಟ್ ಡೀಪ್ ಡೌನ್ ನಿಮ್ಮಿಬ್ರು ಮಧ್ಯೆ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗಿದೆ, ವಿತೌಟ್ ಎನಿ ಡೌಟ್. ಗೊತ್ತಿಲ್ದೇನೇನೋ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗಿದೆ. ಇಲ್ಲಿ ನೀವೇನ್ ತೋರಿಸ್ತಾ ಇಲ್ಲ ಅನ್ನೋದು, ನೀವು ತುಂಬಾ ಹೈಡ್ ಮಾಡ್ತಾ ಇದ್ದೀರಾ, ತುಂಬಾ ಸೀಕ್ರೆಟ್ಸ್ ಇದೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಈ ಒಂದು ನೀವು ಒಬ್ರೇ ಇದ್ದಾಗ ಏನೆಲ್ಲ ಯೋಚನೆ ಮಾಡ್ತೀರಾ, ನಿಮ್ಮ ಪ್ಲಾನ್ಸ್ ಏನು ಲೈಫ್ದು, ಅದೆಲ್ಲ ನೀವು ತುಂಬಾ ಹೇಳ್ಕೊಂಡಿಲ್ಲ ಈ ಪರ್ಸನ್ ಜೊತೆ. ಬಟ್ ಹಿ ಆರ್ ಶಿ ಇಸ್ ಫೈನ್ ವಿತ್ ಇಟ್, ಆಯ್ತಾ. ಬಟ್ ಗೊತ್ತಿಲ್ದೇನೋ ನಿಮ್ಮಿಬ್ರು ಮಧ್ಯೆ ಒಂದು ವೆರಿ ಸ್ಟ್ರಾಂಗ್ ಬಾಂಡಿಂಗ್ ಬಿಲ್ಡ್ ಆಗಿದೆ ಆಲ್ರೆಡಿ.
ಐ ಫೀಲ್ ಈ ಪರ್ಸನ್ ಏನಿದ್ದಾರೆ, ಹಿ ಆರ್ ಶಿ ಈಸ್ ಆಕ್ಚುಲಿ ಎಮೋಷನಲಿ ಅಟ್ಯಾಚ್ ಆಗ್ತಾ ಇದ್ದಾರೆ. ಮೇ ಬಿ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂತಾ ಇದ್ದೀರಾ, ಬಟ್ ಅಟ್ಯಾಚ್ ಆಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಕ್ವಶನ್ ಇದೇ ಆಗಿರಬಹುದು, ದಟ್ ಈ ಪರ್ಸನ್ ಅಂದ್ಮೇಲೆ ತುಂಬಾ ಡಿಪೆಂಡೆಂಟ್ ಆಗ್ತಾ ಇದ್ದಾರೆ, ಮೆಂಟಲಿ ಆಗಿರಬಹುದು, ಪ್ರಾಕ್ಟಿಕಲಿ ಆಗಿರ್ಬೋದು. ಬಟ್ ನಾನು ನಿಜವಾಗ್ಲೂ ನಾನು ಇವ್ರ ಜೊತೆ ಇರ್ಬೇಕಾ, ಹೆಲ್ಪ್ ಮಾಡ್ಬೇಕಾ, ಅಥವಾ ಗೈಡ್ ಮಾಡ್ಕೊಂಡೇ ಇರ್ಬೇಕಾ, ಕಂಟಿನ್ಯೂ ಮಾಡ್ಬೇಕಾ, ಏನ್ ಮಾಡ್ಬೇಕು, ಈ ತರ ಮೇ ಬಿ ನಿಮಗೆ ಕ್ವಶನ್ ಇದೆ ಅನ್ಸುತ್ತೆ ಗ್ರೂಪ್ 2. ಸೊ ನೋಡೋಣ ಫ್ಯೂಚರ್ ಕನೆಕ್ಷನ್ ಹೆಂಗಿರುತ್ತೆ ನಿಮ್ಮಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಅಂತ. ಎಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು ಗೈಸ್. ಸೊ let's see guys. ಫ್ಯೂಚರ್ ಆಫ್ ದ ಕನೆಕ್ಷನ್ ಅಂತ ಬಂದಾಗ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ. ಬ್ಯೂಟಿಫುಲ್ ಎನರ್ಜಿ. ನೆಕ್ಸ್ಟ್ 2 ಬಂತು, ನಾನು 2 ತಗೊಳ್ಳಲ್ಲ, ಯು ಗೈಸ್ ನೋ ದಟ್ ವೆಲ್. ಬಟ್ 7 ಆಫ್ swords and then ಯಾರೋ ಒಬ್ರು ಕೈಂಡ್ ಆಫ್ ಅವ್ರದ್ದೇ ರೂಲ್ಸ್ ಫಾಲೋ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ ಕರೆಂಟ್ ಎನರ್ಜಿಲಿ. ಮೇ ಬಿ ಇದು ಹೆಂಗೆ ಅಂತಂದ್ರೆ, ಮೇ ಬಿ ಸ್ಟಾರ್ಟಿಂಗ್ ಕನೆಕ್ಟ್ ಆದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಮೇ ಬಿ ಅದೊಂದು ಕಾರಣಕ್ಕೆ ಎಲ್ಲದನ್ನು ಹೇಳ್ಬೇಕು, ಎಲ್ಲದನ್ನು ಹೇಳ್ಕೋಬೇಕು ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ದೇನೆ ಇತ್ತು. ಬಟ್ ಇವಾಗ ಡೇ ಬೈ ಡೇ ಅಟ್ಯಾಚ್ ಆಗ್ತಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 2 ಅವ್ರಿಗೆ ಇನ್ನು ಏನ್ ಮೆಸೇಜ್ ಇದೆ? ಟೇಕಿಂಗ್ ಟೈಮ್ ಗೈಸ್ ಬರೋದಕ್ಕೆ ನಿಮ್ಗೆ ಮೆಸೇಜಸ್. ಓಕೆ, ದೇರ್ ಈಸ್ 3 ಆಫ್ ಸ್ವರ್ಡ್ಸ್, the moon. Okay, what you don't see is 5 of pentacles. All right guys, so group 2 ಅವರೇ, ಐ ಗೆಸ್ ನೀವು ಯಾವ ಒಂದು ಕನೆಕ್ಷನ್ ಅಲ್ಲಿ ಇದ್ದೀರಾ, ಯಾರ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ. ಮೇ ಬಿ ಇನ್ನೂ ನೀವು ಇದ್ರ ಬಗ್ಗೆ ಯಾರ ಜನ ಹೇಳ್ಕೊಂಡಿಲ್ಲ ಅನ್ಸುತ್ತೆ, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಓಪನ್ ಅಪ್ ಆಗಿಲ್ಲ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಥಿಂಗ್ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಗ್ರೂಪ್ 2 ಮೇ ಬಿ ರೀಸೆಂಟ್ ಆಗಿ ಯಾರೋ ಒಂಥರ ಏನೋ ಮುಚ್ಚಿಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿದೀರಾ, ಅಥವಾ ನೀವೇ ಆಗಿರಬಹುದು ಒಂದ್ ಸ್ವಲ್ಪ ಆನೆಸ್ಟ್ ಆಗಿಲ್ಲ ನಾನು, ಅಥವಾ ಜೆನ್ಯೂನ್ ಆಗಿಲ್ಲ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಬಿಕಾಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತುಂಬಾನೇ ಕೇರ್ ತೋರಿಸಿದೀರಾ, ನೀವಾಗಿರ್ಬೋದು ಅವ್ರಾಗಿರ್ಬೋದು. ಬೇಡದ ಟೈಮಲ್ಲೆಲ್ಲ ತುಂಬಾನೇ ಕೇರ್ ತೋರಿಸಿದ್ರು ಒಬ್ರಿಗೊಬ್ರಿಗೆ, ತುಂಬಾನೇ ನರ್ಚರ್ ಫೀಲಿಂಗ್ ಕೊಟ್ಟಿದ್ದಾರೆ. ಬಟ್ ಡೇ ಬೈ ಡೇ ಆ ಒಂದು ಸ್ಟಾರ್ಟಿಂಗ್ ಇದ್ದ ಒಂದು ಕೇರಿಂಗ್, ಕನ್ಸರ್ನಿಂಗ್, ಒಂದು ಮದರ್ಲಿ ಲೈಕ್ ಫೀಲಿಂಗ್ ಅನ್ನೋದು ಹೋಗ್ತಾ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. 3 ಆಫ್ ಸ್ವರ್ಡ್ಸ್ ಇಂದ ಏನೋ ಒಂದು ಬೇಜಾರಾಗಿದೆ, ಏನೋ ಒಂದು ಹರ್ಟ್ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ ಈ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ಮೂನ್ ವಿತ್ 7 ಆಫ್ ಸ್ವರ್ಡ್ಸ್ ಇಸ್ ಅ ವೆರಿ ಡೇಂಜರಸ್ ಕಾರ್ಡ್ ಕಾಂಬಿನೇಷನ್ ಗೈಸ್. ಒನ್ ಮೋರ್ ಥಿಂಗ್, ಗ್ರೂಪ್ 2 ಅವ್ರಿಗೆ ಇಟ್ಸ್ ಅನ್ ಇಂಡಿಕೇಶನ್. ಈ ಒಂದು ಕನೆಕ್ಷನ್ ಅಲ್ಲಿ ಮುಂಚೆನೆ ಹೇಳ್ದಂಗೆ ಇಲ್ಲೇನು ಸೀಕ್ರೆಟ್ಸ್ ಅದೆಲ್ಲ ನೀವು ಇನ್ ಕೇಸ್ ನೀವೇ ಏನಾದ್ರೂ ಮುಚ್ಚಿಟ್ಟಿದ್ರೆ ಅದನ್ನ ಕಂಪ್ಲೀಟ್ಲಿ ಓಪನ್ ಅಪ್ ಆಗ್ಬೇಕು. ಬಿಕಾಸ್ ಪಾಸಿಬಿಲಿಟಿ ಇದೆ, ಪದೇ ಪದೇ ಅಪ್ಸ್ ಅಂಡ್ ಡೌನ್ಸ್ ಆಗೋ ಪಾಸಿಬಿಲಿಟಿ ಇದೆ. ಈ ಒಂದು ಕನೆಕ್ಷನ್ ಸೇವ್ ಮಾಡ್ಕೋಬೇಕಂದ್ರೆ ಇನ್ ಕೇಸ್ ನೀವು ಹೈಡ್ ಮಾಡ್ತಾ ಇಲ್ಲ ಅಂತ ನಿಮಗ್ ಅನ್ಸಿದ್ರೆ ಪಾಸಿಬಿಲಿಟಿ ಇದೆ, ನೀವು ಯಾರ ಬಗ್ಗೆ ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ ಅವರು ನಿಮ್ ಜೊತೆ ಏನೋ ಮುಚ್ಚಿಡ್ತಾ ಇದ್ದಾರೆ, ಏನೋ ಇದೆ ಅದ್ರ ಬಗ್ಗೆ ಅವ್ರು ಕಂಪ್ಲೀಟ್ಲಿ ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ವಿತ್ ಮೂನ್ ಎನರ್ಜಿ ಅಗೇನ್ ಈ ಒಂದು ಹಿಡನ್ ಥಿಂಗ್ ಹೈಡ್ ಮಾಡೋದು, ಕಂಪ್ಲೀಟ್ಲಿ ಓಪನ್ ಅಪ್ ಆಗ್ದಾನೆ ಇರೋದು, ಈ ಎಲ್ಲ ಸಿಚುವೇಶನ್ಸ್ ಕಂಟಿನ್ಯೂ ಆಗೋ ಪಾಸಿಬಿಲಿಟಿ ಇದೆ. ಇಲ್ಲಿ ಗ್ರೂಪ್ 2 ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಒಬ್ರಿಗೊಬ್ರು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಈ ಪರ್ಸನ್ ಮೇಲೆ ನಿಜವಾಗ್ಲೂ ಒಂದು ಫ್ಯೂಚರ್ ನಾನು ನಂಬ್ಕೊಂಡಿರ್ಬೋದಾ ಅನ್ನೋ ಒಂದು ಥಾಟ್ ಅಲ್ಲಿ ಇದೆ, ಅಥವಾ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಏನೋ ಒಂದು ಮಾಡಿ ಸಿಕ್ಕಾಕೊಂಡಿರೋದನ್ನ ನೋಡ್ತಾ ಇದೀನಿ. ಅಥವಾ ನಿಮ್ಮ ಪರ್ಸನ್ನೇ ಇನ್ನೊಬ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಈ ತರ ಒಂದು ಏನೋ ಒಂದು ಮೇಜರ್
ಹಿಡನ್ ಥಿಂಗ್ಸ್, ಮೇ ಬಿ ಇಷ್ಟು ದಿನ ಸೀಕ್ರೆಟ್ ಆಗಿತ್ತು ಬಟ್ ಇವಾಗ ರಿವೀಲ್ ಆಗ್ತಾ ಇದೆ, ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಇಲ್ಲಿ 5 of Pentacles ನೀವೇನ್ ಇಲ್ಲಿ ಬರೋದು ನೋಡ್ತಾ ಇಲ್ಲ ಅಂದ್ರೆ ಅಗೇನ್ ಈ ಒಂದು ಬಾಂಡಿಂಗ್ ಇಂದ ಒಂದು ಫಿನಾನ್ಷಿಯಲಿ ಅಪ್ಸ್ ಅಂಡ್ ಡೌನ್ಸ್ ಆಗೋ ಪಾಸಿಬಿಲಿಟಿ ಇದೆ. 5 of Pentacles ಒಂದು ಲಾಸ್ ಬಗ್ಗೆ ಹೇಳುತ್ತೆ, ಒಂದು ಎಲ್ಲದನ್ನು ಕಳ್ಕೊಳ್ಳೋ ಒಂದು ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಸೊ ಐ ಗೆಸ್ ಒನ್ ಥಿಂಗ್ ನಿಮ್ಮಿಬ್ಬರನ್ನ ಸ್ಟ್ರಾಂಗ್ ಆಗಿ ಇಡ್ಬೋದು ಅಥವಾ ಈ ಕನೆಕ್ಷನ್ ಇಡ್ಬೋದು ಅಂದ್ರೆ ಅದು ರೊಮ್ಯಾನ್ಸ್ ಆಗಿರುತ್ತೆ. ಅಂದ್ರೆ ಇಬ್ರಿಗೂ ಏನು ಫಿಸಿಕಲಿ ಏನು ಅಟೆನ್ಷನ್ ಆಗಿದೆ, ಅಟ್ರಾಕ್ಷನ್ ಆಗಿದೆ ನಿಮ್ಮಿಬ್ರು ಮಧ್ಯ, ಡೆಫಿನೆಟ್ಲಿ ಅದು ಅಲೈವ್ ಆಗಿರುತ್ತೆ. ಆ ಒಂದು ಎನರ್ಜಿ ತುಂಬಾನೇ ಅಲೈವ್ ಆಗಿರುತ್ತೆ. ಬಟ್ ನೀವ್ ಎಷ್ಟು ಸೀಕ್ರೆಟ್ಸ್ ಹೈಡ್ ಮಾಡ್ತಿರೋ, ಎಷ್ಟು ಓಪನ್ ಅಪ್ ಆಗೋದಕ್ಕೆ ಹಿಂಜರುಗ್ತಿರೋ, ಅಷ್ಟು ಈ ಕನೆಕ್ಷನ್ಗೆನೆ ಪ್ರಾಬ್ಲಮ್ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಗ್ರೂಪ್ 2 ನಾನು ಇದ್ರಲ್ಲಿ ಹೆಂಗ್ ನೋಡ್ತಾ ಇದೀನಿ ಗೊತ್ತಾ, ಇಫ್ ಯು ಡೈರೆಕ್ಟ್ಲಿ ಆಸ್ಕ್ ಮಿ ವೆದರ್ ನಾನು ಇವ್ರ ಜೊತೆ ಇವ್ರನ್ನ ಕೌಂಟ್ ಮಾಡ್ಬೋದಾ ಇಲ್ವಾ, ಇವ್ರ ಜೊತೆ ನನ್ನ ಫ್ಯೂಚರ್ ಇದೆಯಾ ಇಲ್ವಾ ಅಂತ ನಿಮ್ಮ ಕ್ವೆಶನ್ ಆಗಿದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅಷ್ಟು ಒಂದು ಡೈರೆಕ್ಟ್ ಎಸ್ ಆನ್ಸರ್ ನೋಡ್ತಾ ಇಲ್ಲ. ಇದರಿಂದ ನಿಮಗೆ ಹೋಗ್ತಾ ಹೋಗ್ತಾ ಒಂದು ಅನ್ವಾಂಟೆಡ್ ಸಿಚುವೇಶನ್ಸ್ ಆಗ್ಬೋದು, ಕಂಪ್ಲೀಟ್ಲಿ ಇವ್ರನ್ನ ನಂಬಕ್ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಬರೋದು, ಎಲ್ಲ ಪಾಸಿಬಿಲಿಟಿ ಇದೆ. ಮೇ ಬಿ ಆಲ್ರೆಡಿ ನೀವು ಒಂದಷ್ಟು ರೆಡ್ ಫ್ಲಾಗ್ಸ್ ನ ನೋಡಿರ್ತೀರಾ ಗ್ರೂಪ್ 2 ಅವರೇ. ಆಲ್ರೆಡಿ ನೀವು ಏನೋ ಒಂದು ಸುಳ್ಳು ಹೇಳೋದಾಗಿರ್ಬೋದು, ಒಂದೊಂದು ವಿಷಯಗಳು ಅಗೇನ್ ನೀವು ನೀವೇ ಕ್ವೆಶನ್ ಮಾಡ್ಕೊಂಡಿದ್ದೀರಾ, ಯಾಕೆ ಇವ್ರು ನನಗೆ ಹಿಂಗೆ ಹೇಳ್ತಾ ಇದಾರೆ, ಯಾಕೆ ಇದ್ರಲ್ಲಿ ಮೇ ಬಿ ನಿಮಗೇನೆ ಫೀಲ್ ಆಗಿದೆ ಅನ್ಸುತ್ತೆ ಗ್ರೂಪ್ 2 ಇವ್ರನ್ನ ಕಂಪ್ಲೀಟ್ ಆಗಿ ನನಗೆ ಟ್ರಸ್ಟ್ ಮಾಡಕ್ ಆಗ್ತಾ ಇಲ್ವಲ್ಲ. ನೀವ್ ಹೆಂಗಿದೀರಾ ಅಂದ್ರೆ ಒಂದಷ್ಟು ಬೌಂಡ್ರಿ ಒಳಗಿದ್ದೀರಾ. ಮೇ ಬಿ ಆ ಒಂದು ರೀಸನ್ಗೆ ನಿಮಗೆ ಬ್ರಾಡ್ ಆಗಿ ಥಿಂಕ್ ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಅಂದ್ರೆ ಸ್ಟಬ್ಬರ್ನ್ ಆಗಿ ನಂಬ್ತಾ ಇದ್ದೀರಾ ಅನ್ಸುತ್ತೆ. ಮೇ ಬಿ ಅದೊಂದು ಕಾರಣದಿಂದ ನಿಮಗೆ ಇವ್ರನ್ನ ಕಂಪ್ಲೀಟ್ ಆಗಿ ಇವ್ರು ಸುಳ್ಳು ಹೇಳ್ತಾ ಇದಾರ, ನಿಜ ಹೇಳ್ತಾ ಇದಾರ, ಏನು ಜಡ್ಜ್ ಮಾಡಕ್ ಆಗ್ತಾ ಇಲ್ಲ ಐ ಗೆಸ್. ಬಟ್ ಏನ್ ಈ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಈ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಇದರಿಂದ ನಿಮಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗೋದು, ಇದರಿಂದ ಇನ್ನಷ್ಟು ಹಿಡನ್ ಥಿಂಗ್ಸ್, ಗೊತ್ತಿಲ್ದಿರೋ ಕೆಲವೊಂದೊಂದು ನೆಗೆಟಿವ್ ಪಾಯಿಂಟ್ಸ್ ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗೋದು, ಈ ತರ ಎಲ್ಲ ಪಾಸಿಬಿಲಿಟಿ ಇದೆ. ಅಂಡ್ ಒನ್ ಮೋರ್ ಥಿಂಗ್ ನೋಡ್ಬೋದು, ಇಲ್ಲಿ 5 of Pentacles ಬಂದಿರೋದ್ರಿಂದ ನೀವೆಷ್ಟು ಎಂಕರೇಜ್ ಮಾಡಿದ್ರು ಈ ಒಂದು ಬಾಂಡಿಂಗ್ ಅದರಿಂದ ನಿಮಗೆ ಕೈಂಡ್ ಆಫ್ ಲಾಸ್ ಫೀಲಿಂಗು, ಕೈಂಡ್ ಆಫ್ ಡಿಪ್ರೆಸ್ಡ್ ಫೀಲಿಂಗ್, ಅಥವಾ ಲೈಕ್ ನಾನೊಬ್ಳೆ ಎಫರ್ಟ್ ಹಾಕ್ತಾ ಇದ್ದೀನಿ ಅಥವಾ ನಾನೊಬ್ನೇ ಎಫರ್ಟ್ ಹಾಕ್ತಾ ಇದ್ದೀನಿ, ಆ ಕಡೆಯಿಂದ ಈಕ್ವಲ್ ಎಫರ್ಟ್ ಬರ್ತಾ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್ ನಿಮಗೆ ಫೀಲ್ ಆಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 2, ಲೈಕ್ ಏನೋ ನಾನಿದ್ದೆ ಎವ್ರಿ ಮೂಮೆಂಟ್ ಕಷ್ಟದಲ್ಲಿ, ನನಗೆ ಬೇಕಾದಾಗ ಅವ್ರು ಇರ್ತಾ ಇಲ್ಲ. ಈ ಒಂದು ಕ್ವೆಶನ್ ನಿಮ್ಮ ತಲೆಗೆ ಬರೋ ಪಾಸಿಬಿಲಿಟೀಸು ಇದೆ. ಐ ಗೆಸ್ ವೆರಿ ಸೂನ್ ಈ ಒಂದು ಬಾಂಡಿಂಗ್ ಅಲ್ಲಿ ಕೆಲವೊಂದೊಂದು ಗೊತ್ತಿಲ್ದಿರೋ ವಿಚಾರಗಳಿಗೆ ಬೆಳಕ್ ಬರೋ ಪಾಸಿಬಿಲಿಟಿ, ಅಂದ್ರೆ ತುಂಬಾ ವಿಚಾರಗಳು ಗೊತ್ತಾಗುತ್ತೆ ನಿಮಗೆ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಬಗ್ಗೆ, which won't turn out to be the best thing to hear or to see. ಸೊ ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಐ ಗೆಸ್ ಈ ಒಂದು ಬಾಂಡಿಂಗ್ ಅಲ್ಲಿ ಅಷ್ಟೊಂದು ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ ಗೈಸ್, ಡೈರೆಕ್ಟ್ ಆನ್ಸರ್. ಸೊ ಎಸ್ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಗೈಸ್. ಅಂಡ್ ಇಟ್ಸ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ ಕೇಸ್ ನೀವು ಸೆಪರೇಷನ್ ಅಲ್ಲಿ ಇದ್ರೆ, ನಿಮಗೆ ಏನಾದ್ರೂ ಕ್ವೆಶನ್ ಇದ್ರೆ, ನಾನು ರೈಟ್ ಡಿಸಿಷನ್ ಮಾಡದ್ನ ಅಂತ, ಎಸ್ ನೀವು ರೈಟ್ ಡಿಸಿಷನ್ ಮಾಡಿದೀರಾ, ಮತ್ತೆ ಅದನ್ನ ನೀವು ಕ್ವೆಶನ್ ಮಾಡೋದು ಬೇಡ. ಓಕೆ, ಸೊ ಎಸ್, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ನೀವು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್ ಅಂಡ್ ಲವ್ ಯು ಆಲ್, ಟೇಕ್ ಕೇರ್. ಹಲೋ, ಯಾರೆಲ್ಲ ಥರ್ಡ್ ಆಪ್ಷನ್ ಆರ್ ಥರ್ಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ, ಅಂದ್ರೆ ನಿಮ್ಮ ಪಾರ್ಟ್ನರ್ದು ರಾಶಿ ಕನ್ಯಾ ಅಥವಾ ವರ್ಗೋ, ತುಲಾ ಅಥವಾ ಲಿಬ್ರಾ, ಮಿಥುನ ಅಥವಾ ಜೆಮಿನಿ, ಕಟಕ ಅಥವಾ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಆಗಿದ್ರೆ ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಥರ್ಡ್ ಆಪ್ಷನ್ಗೆ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ. ಅಂಡ್ ಒನ್ ಮೋರ್ ಥಿಂಗ್, ಎಟ್ ಎನಿ ಮೂಮೆಂಟ್ ನಿಮಗೆ ಆ ಮೆಸೇಜ್ ಇಷ್ಟ ಆಗಿ ಆ ಮೆಸೇಜ್ನ ನಾನು ಕ್ಲೈಮ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಅನ್ಸಿದ್ರೆ
ಎಟ್ ಎನಿ ಮೂಮೆಂಟ್ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಇಟ್ಸ್ ಅನ್ ಏಂಜಲ್ ನಂಬರ್, ನಿಮಗೆ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ನೋಡೋಣ ನಿಮ್ಮಿಬ್ರ ಮಧ್ಯೆ ಪೊಟೆನ್ಶಿಯಲ್ ಹೆಂಗಿದೆ, ಮೇನ್ ಸ್ಟ್ರೆಂತ್ ಏನು, ಅಂದ್ರೆ ನೀವ್ ಎಷ್ಟು ದೂರ ಹೋದ್ರು ಹತ್ರ ಬರ್ತೀರಾ, ಹತ್ರ ತಗೋಬರುತ್ತೆ ಅನ್ನೋದಕ್ಕೆ ಮೇನ್ ಏನ್ ಕಾರಣ ಆಗಬಹುದು ನೋಡೋಣ. ಗ್ರೂಪ್ 3 ಫ್ಯಾಮಿಲಿ ವೈಬ್ಸ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ನಂಗೆ ಇದರಲ್ಲಿ. ಲೆಟ್ಸ್ ಸಿ. ಆಲ್ ರೈಟ್, ವಿ ಹ್ಯಾವ್ ಒನ್ ಮೆಸೇಜ್. ಇದ್ರ ಜೊತೆಗೆ ಇನ್ನೆರಡು ರ್ಯಾಕಲ್ ಡೆಕ್ನ ಪುಲ್ ಮಾಡೋಣ ಗ್ರೂಪ್ 3 ಅವ್ರಿಗೆ. ಲೆಟ್ಸ್ ಸಿ ಏನ್ ಮೆಸೇಜ್ ಇದೆ ಗ್ರೂಪ್ 3 ಅವ್ರಿಗೆ. Let's see guys for group 3. All right, one message ಬಂದಿದೆ, ಸೆಕೆಂಡ್ ಒನ್ ನೋಡೋಣ. All right, so yes, ಎರಡು ಮೆಸೇಜ್ ಬಂದಿದೆ. ಒಂದು ಮೆಸೇಜ್ ಹೇಳ್ತಿದೆ ವೆಲ್ ಅಂದ್ರೆ ಭಾವಿ, ಫ್ಯಾಮಿಲಿ ವಿಶಸ್ ಕಮ್ ಟ್ರೂ. ಸೊ ನಾನು ನಿಮಗೆ ಮುಂಚೆನೆ ಹೇಳಿದೆ ರೀಡಿಂಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆನೆ ಯಾಕೋ ಫ್ಯಾಮಿಲಿ ವೈಬ್ಸ್ ಬರ್ತಾ ಇದೆ ಅಂತ. ಐ ಡೋಂಟ್ ನೋ ಯಾಕೆ ನಂಗೆ ಅವಾಗ ಆತರ ಮೆಸೇಜಸ್ ಬರುತ್ತೆ. ಐ ಡೋಂಟ್ ನೋ, ಸಮ್ಟೈಮ್ಸ್ ನಾನು ಅದನ್ನ ಹೇಳ್ಬಾರ್ದು ಅನ್ಕೋತೀನಿ ಬಿಕಾಸ್ ವಿಯರ್ಡ್ ಮೆಸೇಜಸ್ ಬರ್ತಾ ಇರುತ್ತೆ. ಬಟ್ ದಿಸ್ ವಾಸ್ ಬ್ಯೂಟಿಫುಲ್ ಮೆಸೇಜ್. ಬಟ್ ಅಗೇನ್ ಡಬಲ್ ಕನ್ಫರ್ಮೇಶನ್, ಮೇ ಬಿ ನೀವು ದೂರ ಹೋದ್ರು ಫ್ಯಾಮಿಲಿಗಳು ಒಂದು ನಿಮ್ಮ ಈ ಒಂದು ಕನೆಕ್ಷನ್ ನ ದೂರ ಹೋಗೋದಕ್ಕೆ ಅಷ್ಟು ಈಸಿಯಾಗಿ ಬಿಡಲ್ಲ ಅನ್ನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ನ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ನಿಮ್ಗಿಂತ ಜಾಸ್ತಿ ನಿಮ್ಮ ಫ್ಯಾಮಿಲಿ ಅವರು ಬಾಂಡಿಂಗ್ ಆಗಿರಬಹುದೇನೋ ಈ ಒಂದು ಕನೆಕ್ಷನ್ ಬಗ್ಗೆ. ಫ್ಯಾಮಿಲಿ ಅವರು ಈ ಒಂದು ಕನೆಕ್ಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದೇನೋ, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನೀವು ಯಾವ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಯಾವ ಪಾರ್ಟ್ನರ್ನ ಚೂಸ್ ಮಾಡಿದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿ ಅವ್ರು ಹುಡುಕಿದ್ರು ಮೇ ಬಿ ಇದೇ ತರ ಒಂದು ಪಾರ್ಟ್ನರ್ನ ಹುಡುಕ್ತಿದ್ರೇನೋ ಅಥವಾ ಇದೇ ತರ ಒಂದು ಕನೆಕ್ಷನ್ ನ ಹುಡುಕ್ತಿದ್ರೇನೋ, ಆ ಪಾಸಿಬಿಲಿಟಿನೂ ಇದೆ. ಎಲ್ಲೋ ಒಂದ್ ಕಡೆ ನೀವು ಚೂಸ್ ಮಾಡಿರುವಂತ ಪರ್ಸನ್, ನಿಮಗೆ ಏನಾದ್ರು ಕ್ವೆಶನ್ ಇದ್ರೆ ನನ್ನ ಫ್ಯಾಮಿಲಿ ಇವ್ರನ್ನ ಒಪ್ತಾರ, ನನ್ನ ಫ್ಯಾಮಿಲಿ ಈ ಪರ್ಸನ್ ಜೊತೆ ಅಡ್ಜಸ್ಟ್ ಆಗ್ತಾರ, ಈ ತರ ಒಂದು ಕನೆಕ್ಷನ್ ಅವ್ರು ಒಪ್ಕೊಂತಾರ ಅಂತ. ಬಟ್ ದ ಆನ್ಸರ್ ಈಸ್ ಎಸ್. ಇನ್ ಕೇಸ್ ಫ್ಯಾಮಿಲಿ ಸೈಡ್ ಇಂದ ಏನಾದ್ರು ಇಶ್ಯೂ ಆಗುತ್ತೋ ಅನ್ನೋದೊಂದು ಮೇಜರ್ ಕ್ವೆಶನ್ ನಿಮ್ದು ಆಗಿದ್ರೆ ಗ್ರೂಪ್ 3, ದ ಆನ್ಸರ್ ಈಸ್ ವೆರಿ ಮಚ್ ಎಸ್, ಆಗುತ್ತೆ, ಒಪ್ಕೊಂತಾರೆ. ಅಂಡ್ ನಿಮ್ಮ ಫ್ಯಾಮಿಲಿ ಸೈಡ್ ಇಂದ ನಿಮಗೆ ಅಂತ ಒಂದು ನೆಗೆಟಿವ್ ವೈಬ್ಸ್ ಸಿಗೋ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ, ಆಯ್ತಾ. ಅಂಡ್ ಅನ್ ಎಕ್ಸೈಟಿಂಗ್ ಈವೆಂಟ್, ಗಾಂಗ್. ಐ ಗೆಸ್ ದಿಸ್ ಈಸ್ ಏನೋ ವೈನ್ ಟೈಪ್ ಮಾಡ್ತಾ ಇರೋದು ಅಥವಾ ಗೀ ಮಾಡ್ತಾ ಇರೋದು ಅನ್ಸುತ್ತೆ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಗಾಂಗ್ ಮೀನಿಂಗ್ ಅಂತ, ಬಟ್ ಏನೋ ಪ್ರಿಪರೇಷನ್ ಆಗ್ತಾ ಇದೆ ಇಲ್ಲಿ. ಸೊ ಎಸ್, ಐ ಗೆಸ್ ನಿಮ್ಮ ಈ ಒಂದು ಬಾಂಡಿಂಗ್ ಇಂದ ತುಂಬಾ ಪಾಸಿಟಿವ್ ವೈಬ್ಸ್, ಅಥವಾ ಒಂದು ಈವೆಂಟ್ ಅಲ್ಲಿ ಹೆಂಗೆ ಒಂಥರ ಪಾಸಿಟಿವ್ ವೈಬ್ಸ್, ಒಂಥರ ಸೆಲೆಬ್ರೇಷನ್ ವೈಬ್ಸ್. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್, ಈ ಒಂದು ಮ್ಯಾರೇಜ್ ಬಗ್ಗೆ ತುಂಬಾ ಜನ ಎಕ್ಸೈಟ್ ಆಗಿದ್ದಾರೆ ಅನ್ನೋದೊಂದು ಡಬಲ್ ಕನ್ಫರ್ಮೇಶನ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಕನೆಕ್ಷನ್ ನ ತುಂಬಾ ಜನ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡ್ತಾರೆ. ಇಟ್ಸ್ ಲೈಕ್ ನೀವ್ ಅನ್ಕೊಂಡಿರ್ತೀರ ನನಗ್ ಸಪೋರ್ಟ್ ಬರಲ್ಲ, ಒಂದ್ ಕನೆಕ್ಷನ್ ನನಗೆ ಅಷ್ಟೊಂದು ಎಲ್ಲ ಜನರು ಓಕೆ ಅನ್ನಲ್ಲ ಅಂತ. ಬಟ್ ಅವರ ಒಂದು ಪಾಸಿಟಿವಿಟಿ ನೋಡ್ಬಿಟ್ಟು, ಅವರ ಒಂದು ಎಕ್ಸೈಟ್ಮೆಂಟ್ ನೋಡ್ಬಿಟ್ಟು ಮತ್ತೆ ಮತ್ತೆ ನೀವ್ ಈ ಪರ್ಸನ್ಗೆ ವಾಪಸ್ ಹೋಗೋದು, ಈ ತರ ಪಾಸಿಬಿಲಿಟಿ ಇದೆ. ಓಕೆ, ಟ್ಯಾರೋ ಕಾರ್ಡ್ ಮೆಸೇಜ್ ನೋಡೋಣ. 3 ಆಫ್ ವಾನ್ಸ್. ಅಗೇನ್ 3 ಆಫ್ ವಾನ್ಸ್ ಮತ್ತೆ ಈ ಒಂದು ಮೆಸೇಜ್ ತುಂಬಾ ಲಿಂಕ್ ಆಗುತ್ತೆ ಗೈಸ್. ಈವೆಂಟ್ಸ್, ಮೇ ಬಿ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಏನಿದ್ದೀರಾ ಮೇ ಬಿ ತುಂಬಾ ಎಮೋಷನಲ್ ಅಲ್ಲ, ಬಟ್ ಎಮೋಷನಲ್ ಆಗ್ಬಾರ್ದು ಅನ್ನೋದು ಮೈನಸ್ಸೇ ಅಲ್ಲ ನಿಮಗೆ. ಬಿಕಾಸ್ ಐ ಗೆಸ್ ನೀವಿಬ್ರು ಒಂಥರ ಆನ್ ಗೋಯಿಂಗ್ ಪರ್ಸನ್, ಫ್ಯೂಚರ್ ಥಾಟ್, ಫ್ಯೂಚರಿಸ್ಟಿಕ್ ಪರ್ಸನ್. ಅಂದ್ರೆ ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಬಗ್ಗೆನೂ ಕೈಂಡ್ ಆಫ್ ಆಲ್ರೆಡಿ ನೀವು ಯೋಚನೆ ಮಾಡಿದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ನೀವ್ ಹೆಂಗೆ ಅಂತ ಅಂದ್ರೆ, ಸುಮ್ನೆ ಇದ್ದಾಗ ಒಂದಷ್ಟು ಪಾರ್ಟೀಸ್ ಪ್ಲಾನ್ ಮಾಡೋದು, ಸುಮ್ನೆ ಇದ್ದಾಗ
ಒಂದಷ್ಟು ಒಕೇಶನ್ಸ್ ಪ್ಲಾನ್ ಮಾಡೋದು, ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಸೇರ್ಕೊಂಡು, ಅಥವಾ ಹೆಂಗೆ ಇವಾಗ ನನ್ನ ಫ್ರೆಂಡ್ ಮದ್ವೆ ಇದೆ ನೆಕ್ಸ್ಟ್ 2 weeks ಅಲ್ಲಿ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಐ ಡೋಂಟ್ ನೋ ನನಗೆ ಇದು ಯಾವ ತರ ಹೇಳ್ಬೇಕು ಅಂತ. ಬಟ್ ನೀವಿಬ್ರು ಹೆಂಗೆ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಏನಾದ್ರು ಎಕ್ಸೈಟಿಂಗ್ ಈವೆಂಟ್ ಇದ್ರೆ, ಎಂತ ಒಂದು ಸಿಚುವೇಶನ್ ನಿಮ್ಮಿಬ್ರ ಮಧ್ಯೆ ಎಂತ ಒಂದು ಜಗಳ ಇದ್ರೂನು ಅದನ್ನ ನೀವು ಹೊರಗ್ ಬರ್ತೀರಾ ಅಂತ ಒಂದು ಪರ್ಸನಾಲಿಟಿನ ನೋಡ್ತಾ ಇದೀನಿ. ಕೈಂಡ್ ಆಫ್ ಮೇ ಬಿ ನಿಮ್ಮಿಬ್ರಿಗೂ ಲಿವಿಂಗ್ ಇನ್ ದ ಮೂಮೆಂಟ್ ಅನ್ನೋದ್ಕಿಂತನೂ ಒಂಥರ ಪಾರ್ಟಿ ಒಕೇಶನ್ ಅಥವಾ ಜನರುಗಳ ಮಧ್ಯ ಇದ್ರೆ, ಅಥವಾ ಹ್ಯಾಪನಿಂಗ್ ಪ್ಲೇಸಸ್ ಅಲ್ಲಿ ಇದ್ರೆ, ಎಲ್ಲೋ ಒಂದ್ ಕಡೆ ಕಷ್ಟಗಳು ಬೇಗ ಮರ್ತೋಗೋದು, ಈ ತರದೆಲ್ಲ ಮೂಮೆಂಟ್ಸ್ ನ ನೋಡ್ತಾ ಇದೀನಿ. ಅಂದ್ರೆ ಐ ಗೆಸ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಹೊರಗಡೆ ಜನರು ಅಥವಾ ಹೊರಗಡೆ ಈವೆಂಟ್ಸ್ ಒಂದು ಸ್ಟ್ರಾಂಗ್ ರೋಲ್ ನ ಪ್ಲೇ ಮಾಡುತ್ತೆ. ಓಕೆ, ಮೇ ಬಿ ನೀವು ತುಂಬಾ ಸತಿ ನೀವು ಇಬ್ಬರೇ ಇರೋದನ್ನ ಪ್ರಿಫರ್ ಮಾಡಲ್ಲ. ಮೇ ಬಿ ಜಾಸ್ತಿ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಇರೋದು, ಅಥವಾ ಜಾಸ್ತಿ ಜನರ ಜೊತೆ ಮಿಂಗಲ್ ಆಗೋದು, ಒಂದಷ್ಟು ಮಾತಾಡೋದು, ಇದೆಲ್ಲದನ್ನು ಪ್ರಿಫರ್ ಮಾಡ್ತೀರಾ. ತುಂಬಾ ಇಂಟ್ರೋವರ್ಟೆಡ್ ಅಂತೂ ಅಲ್ಲ, ಕೈಂಡ್ ಆಫ್ ಎಕ್ಸ್ಟ್ರೋವರ್ಟೆಡ್, ಕೈಂಡ್ ಆಫ್ ಗ್ರೂಪ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ, ರಾದರ್ ದೆನ್ ಇವಾಗ ಒಬ್ಬೊಬ್ರು ಕಪಲ್ಸ್ ಇರ್ತಾರೆ, ಲೈಕ್ ಅವ್ರಿಗೆ ಪ್ರಿಫರ್ ಮಾಡ್ತಾರೆ, ಜಾಸ್ತಿ ಬೇರೆಯವ್ರು ಬರೋದು, ಜಾಸ್ತಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಗಳನ್ನ ಆಕ್ಸೆಪ್ಟ್ ಎಲ್ಲ ಮಾಡಲ್ಲ. ಮೇ ಬಿ ನೀವ್ ಹಂಗಲ್ಲ, ಯು ಆರ್ ಅ ಕೈಂಡ್ ಆಫ್ ಪರ್ಸನ್ ಲೈಕ್ ಓಕೆ ವಿತ್ ಗ್ರೂಪ್ ಸೆಟ್ಟಿಂಗ್, ಗ್ರೂಪ್ ಅಲ್ಲಿ ಇದ್ರು ಯು ಆರ್ ಓಕೆ ವಿತ್ ಇಟ್. ಆತರ ಒಂದು ಪರ್ಸನ್ ನೀವು ಮತ್ತೆ ನಿಮ್ಮ ಪಾರ್ಟ್ನರ್. ಐ ಗೆಸ್ ಫ್ಯೂಚರ್ ಏನಾದ್ರು ಪ್ಲಾನ್ಸ್ ಅಂದ್ರೆ, ಸಡನ್ ಆಗಿ ಆಲ್ ಆಫ್ ಅ ಸಡನ್ ನಿಮ್ಮಿಬ್ರು ಮಧ್ಯದಲ್ಲಿ ಯಾರೋ ಒಬ್ರು ಇರ್ಬೋದು, ಸಡನ್ ಆಗಿ ಟ್ರಿಪ್ ಪ್ಲಾನ್ ಮಾಡೋದು. ಓಕೆ, ಅದು ಒಂಥರ ನಿಮ್ ಹಿಂದೆ ಆಗಿದ್ ಜಗಳಗಳು, ಹಿಂದೆ ಆಗಿದ್ ಮನಸ್ತಾಪಗಳನ್ನೆಲ್ಲ ಮರ್ಸೋದು, ಈ ತರ ಪಾಸಿಬಿಲಿಟೀಸ್ ನ ನೋಡ್ತಾ ಇದೀನಿ ನಾನು. ಬ್ಯೂಟಿಫುಲ್ ಎನರ್ಜಿ ಅಂತಾನೆ ಹೇಳ್ಬೋದು. ಕೈಂಡ್ ಆಫ್ ಅಂದ್ರೆ ಇಬ್ರು ಡಲ್ ಆದಾಗ, ಒಬ್ರಿಗೊಬ್ರು ಡಲ್ ಆದಾಗ ಇನ್ನೊಬ್ರಿಗೆ ಗೊತ್ತಿರುತ್ತೆ ಯಾವ ತರ ಇವ್ರನ್ನ ಚಿಯರ್ ಅಪ್ ಮಾಡೋದು. ಇಟ್ಸ್ ಲೈಕ್ ಓಕೆ, ಬೆಳಗಿನ ಸಂಜೆ ತನಕ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಸಂಜೆ ಹೊರಗೆ ಊಟಕ್ಕೆ ಹೋಗೋಣ ಅಂದ್ರೆ ಐ ಗೆಸ್ ದಟ್ ವಿಲ್ ಬಿ ಎನಫ್, ಅಂದ್ರೆ ಜಗಳ ಎಲ್ಲ ನಿಂತೋಗ್ಬಿಡುತ್ತೆ. ಸೊ ವೆರಿ ಪಾಸಿಟಿವ್ ಮೆಸೇಜ್ ನೋಡ್ತಾ ಇದೀನಿ, ವೆರಿ ಪಾಸಿಟಿವ್ ಕನೆಕ್ಷನ್ ಟರ್ನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಒನ್ ಪೊಟೆನ್ಶಿಯಲ್ ಥಿಂಗ್ ಈ ತರ ಇದೆ. ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬಹುದು ಗೈಸ್. ಸೊ ನೆಕ್ಸ್ಟ್ ನೋಡೋಣ, ಕರೆಂಟ್ ಎನರ್ಜಿ, ನಿಮ್ಮಿಬ್ರು ಮಧ್ಯ ಎನರ್ಜಿ ಇವಾಗ ಕರೆಂಟ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಗ್ರೂಪ್ 3 ಅವ್ರಿಗೆ ಕರೆಂಟ್ ಎನರ್ಜಿ. ಕರೆಂಟ್ ಎನರ್ಜಿ ಹೆಂಗಿದೆ? ಯು ಹ್ಯಾವ್ Knight of Cups, very 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 beautiful energy guys. ಬಿಗಿರ್ಲಿ. ನೆಕ್ಸ್ಟ್ ನೋಡೋಣ, ಯಾವ ಒಂದು ಎನರ್ಜಿನ ನೀವು ತೋರಿಸ್ತೀರಾ ಅವ್ರಿಗೆ. ವಾವ್, ಇದು ಹೆಂಗಿರ್ಲಿ? ಓಕೆ, ಸೊ ಯಾವ ಒಂದು ಎನರ್ಜಿ ಅಥವಾ ಯಾವ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಅದನ್ನ ನೀವು ತೋರ್ಸಲ್ಲ ಈ ಪರ್ಸನ್ಗೆ. ಓಕೆ ಓಕೆ, ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ ಯಾವ ಒಂದು ಕ್ವಾಲಿಟಿನ ಅವ್ರು ನಿಮಗೆ ತೋರಿಸ್ತಾರೆ? ಯಾವ ಒಂದು ಕ್ವಾಲಿಟಿನ ಅವ್ರು ನಿಮಗೆ ತೋರಿಸ್ತಾರೆ? ಬಂದಿದೆ ನಿಮಗೆ ಸ್ಟ್ರೆಂತ್ ಟ್ಯಾರೋ. ಯಾವ ಒಂದು ಎನರ್ಜಿನ ಅವ್ರು ನಿಮಗೆ ತೋರ್ಸಲ್ಲ. ಆಲ್ ರೈಟ್, ಬ್ಯೂಟಿಫುಲ್ ಮೆಸೇಜಸ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್ ಗೈಸ್, ಗ್ರೂಪ್ 3 ಏನ್ ನೋಡ್ತಾ ಇದ್ದೀರಾ, ನೈಟ್ ಆಫ್ ಪೆಂಟಕಲ್ಸ್ ಕರೆಂಟ್ ಎನರ್ಜಿ ಇರೋದ್ರಿಂದ ಐ ಗೆಸ್ ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ರೈಟ್ ನೌ. ಅಂಡ್ ತುಂಬಾ ಪ್ಲಾನ್ಸ್ ಮಾಡ್ತಾ ಇದ್ದೀರಾ. ಮೇ ಬಿ ತುಂಬಾ ಜನ ಇಲ್ಲಿ ರೀಸೆಂಟ್ ಆಗಿ ಮೀಟ್ ಆಗಿರೋ, ಅಥವಾ ರೀಸೆಂಟ್ ಆಗಿ ಒಂದು ಕಮಿಟ್ಮೆಂಟ್ ಬಂದಿರೋ, ಅಥವಾ ರೀಸೆಂಟ್ ಆಗಿ ಒಬ್ರನ್ನೊಬ್ರನ್ನ ಓಕೆ ಐ ಲೈಕ್ ದಿಸ್ ಪರ್ಸನ್, ಅಥವಾ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ವಿತ್ ದಿಸ್ ಪರ್ಸನ್, ಈಗ ಆಗ್ದಾನೆ ಇದ್ರು ಲೈಕ್ ಫ್ಯೂಚರ್ ಅಲ್ಲಿ ನಾನು ಇವ್ರ ಮೇಲೆ ಕೌಂಟ್ ಮಾಡ್ಬೋದು, ಅಥವಾ ಫ್ಯೂಚರ್ ಅಲ್ಲಿ ಐ ಕ್ಯಾನ್ ಸ್ಟಿಲ್ ನನ್ನ ಲೈಫಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಆಗಿದ್ರು, ಏನೇ ಪ್ರಾಬ್ಲಮ್ಸ್ ಆಗಿದ್ರು, ಬಟ್ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇವ್ರ ಜೊತೆ ಕನೆಕ್ಟ್ ಆಗ್ಬೋದು ಅನ್ನೋ ಒಂದು ಅಶ್ಯೂರೆನ್ಸ್ ಅಂಡ್ ಅನ್ನೋ ಒಂದು ಗ್ಯಾರಂಟಿ ಇದೆ.
ಅಂಡ್ 3 of Wands ಅಗೇನ್ ಬಂದಿರೋದ್ರಿಂದ ತುಂಬಾ ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ದೇನೆ ಇರಬಹುದು. ಬಿಕಾಸ್ ಅಗೇನ್ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡಬಲ್ ಕನ್ಫರ್ಮೇಶನ್. ಎಲ್ಲೋ ಒಂದ್ ಕಡೆ ನೀವಿಬ್ರು ಒಂಥರ ಕರೆಂಟ್ ಸಿಚುವೇಶನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಕರೆಂಟ್ ಸಿಚುವೇಶನ್ ಅಲ್ಲಿ ಒಬ್ರನ್ನೊಬ್ರು ತುಂಬಾ ಮಾತಾಡ್ಸೋದು, ತುಂಬಾ ಒಬ್ರಿಗೊಬ್ರು ಬಗ್ಗೆ ಡ್ರೀಮ್ ಮಾಡೋದು, ಒಬ್ರಿಗೊಬ್ರು ಬಗ್ಗೆ ಫ್ಯೂಚರ್ ಬಗ್ಗೆ ಕನ್ಸ್ ಕಾಣೋದು, ಪ್ಲಾನ್ಸ್ ಮಾಡೋದು, ಇದೆಲ್ಲ ಆಗ್ತಾ ಇದೆ. ಬಿಕಾಸ್ ನೈಟ್ ಆಫ್ ಕಪ್ಸ್ ಬಂದ್ರೆ it's a more like romanticizing, fantasizing moment. ಮೇ ಬಿ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ರೆ ಅನ್ಸ್ತಾ ಇದೆ, ಅಥವಾ ರೀಸೆಂಟ್ ಆಗಿ ಒಂದಷ್ಟು ಎಮೋಷನ್ಸ್, ನ್ಯೂ ಎಮೋಷನ್ಸ್ ಒಬ್ರಿಗೊಬ್ರ ಬಗ್ಗೆ ಬಂದಿರೋದು. ಯಾವ ತರ ಹೆಂಗೆ ಟರ್ನ್ ಆದ್ರೂ ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೂ ಬಟ್ ಈ ಮೂಮೆಂಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ನೀವಿಬ್ರು ಗ್ರಾಟಿಟ್ಯೂಡ್ ಕೊಡ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ನಿಮ್ ಕಡೆಯಿಂದ ಓವರ್ ಆಲ್ ಕಮಿಟ್ಮೆಂಟ್ ಇದೆ. ಗ್ರೂಪ್ 3, you are very much committed to this person. ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ತಾ ಇದ್ದೀರಾ. ಕಮಿಟ್ಮೆಂಟ್ ಏನೇನ್ ಬೇಕು ಅದೆಲ್ಲದನ್ನು ಫಾಲೋ ಮಾಡ್ತಾ ಇದ್ದೀರಾ. ಐ ಗೆಸ್ ಒಂದು ಸೀರಿಯಸ್ ಆಗಿದ್ದೀನಿ, ಇವ್ರ ಬಗ್ಗೆ ನಾನು ಸೀರಿಯಸ್ ಆಗಿದ್ದೀನಿ ಅನ್ನೋ ಒಂದು ಭಾವನೆನ ತುಂಬಾ ಪೋರ್ಟ್ರೆ ಮಾಡ್ತಾ ಇದ್ದೀರಾ. ಅಂದ್ರೆ ಜಸ್ಟ್ ನೀವು ತೋರಿಸ್ತಾ ಇರೋದಲ್ಲ, ಮೇ ಬಿ ಆಕ್ಚುಲಿ ನೀವು ಸೀರಿಯಸ್ ಆಗಿದ್ದೀರಾ, ಸೀರಿಯಸ್ನೆಸ್ ಇದೆ. ಬಟ್ ಡೀಪ್ ಡೌನ್ ಏನದು ಒಂದು ಎಕ್ಸೈಟ್ಮೆಂಟ್ ಅನ್ನೋದೊಂದು ಮುಚ್ಚಿಡ್ತಾ ಇದ್ದೀರಾ. ಐ ಗೆಸ್ ಇವಾಗ ಹೆಂಗೆ ಅಂದ್ರೆ ಟ್ರೈಂಗ್ ಟು ಬಿ ಟೂ ಮಚ್ ಸೀರಿಯಸ್, ಅಂದ್ರೆ ಲಿಮಿಟ್ ಗಿಂತ ಜಾಸ್ತಿ ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿರೋ ಒಂದು ಅನದರ್ ಕ್ಯಾರೆಕ್ಟರ್ ನಿಮ್ದು, ಅಂದ್ರೆ ಸಿಚುವೇಶನ್ ಅಲ್ಲಿ ಲೈಟ್ ಆಗಿ ತಗೊಳ್ಳೋದು, ಫ್ರೆಂಡ್ಶಿಪ್ ವೇ ಅಲ್ಲಿ ತಗೊಳ್ಳೋದು, ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲಿದೆ, ಅದ್ರ ಬಗ್ಗೆ ಎಲ್ಲಿದೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡೋದು, ಇದೆಲ್ಲ ಒನ್ ಆಫ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ ಅನ್ಸ್ತಾ ಇದೆ ಗ್ರೂಪ್ 3. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಆ ಒಂದು ಫ್ರೆಶ್ ಕ್ಯಾರೆಕ್ಟರಿಸ್ಟಿಕ್ ನ ಮುಚ್ಚಾಕ್ಬಿಟ್ಟು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಈ ಪರ್ಸನ್ ಬಗ್ಗೆ, ತುಂಬಾ ಡೀಪ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಲಿ ಬೇಕಾಗಿರೋ ಸ್ವಲ್ಪ ಎಕ್ಸೈಟ್ಮೆಂಟ್ಸ್, ಅಲ್ಲಿ ಬೇಕಾಗಿರೋ ಸ್ವಲ್ಪ ಲೈಟ್ ಥಾಟ್ನೆಸ್, ಲೈಟ್ ಥಿಂಕಿಂಗ್, ಅದೆಲ್ಲ ಸ್ವಲ್ಪ ನೀವು ಕಡಿಮೆ ಮಾಡಿದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಆಸ್ ಅ ಪರ್ಸನ್ ಗ್ರೂಪ್ 3 ನೀವು ಒಂಥರ ಕೈಂಡ್ ಆಫ್ ಫನ್ನಿ ಪರ್ಸನ್, ಕೈಂಡ್ ಆಫ್ ಲೈಟ್ ಹಾರ್ಟೆಡ್ ಪರ್ಸನ್. ಅಂದ್ರೆ ಸಿಚುವೇಶನ್ ತುಂಬಾ ಲೈಟ್ ಆಗಿ ತಗೋತೀರಾ, ಫ್ರೆಂಡ್ಲಿ ವೇ ಅಲ್ಲಿ ತಗೊಂತೀರಾ. ಏನಾದ್ರು ಇದ್ರೆ ತುಂಬಾ ಕಮಿಟ್ಮೆಂಟ್ ಅನ್ನೋದಕ್ಕೆ ನೀವು ತುಂಬಾ ಜಂಪ್ ಆಗ್ತಾ ಇರ್ಲಿಲ್ಲ. ಯಾವತ್ತು ನೀವು ಕಮಿಟ್ಮೆಂಟ್ ಅಂದ್ರೆ ಸ್ವಲ್ಪ ದೂರನೇ ಬರ್ತಿದ್ದವರು. ಬಟ್ ಈ ಒಂದು ಪರ್ಸನ್ ಅಂತ ಬಂದಾಗ ತುಂಬಾ ಕಮಿಟ್ಮೆಂಟ್ ಆಗಿದ್ದೀರಾ, ತುಂಬಾ ಸೀರಿಯಸ್ ಆಗಿ, ತುಂಬಾ ಲಾಯಲ್ ಆಗಿದ್ದೀರಾ. ಒಂದಷ್ಟು ರೂಲ್ಸ್ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಫಾಲೋ ಮಾಡ್ತೀನಿ ನನ್ನ ಪಾರ್ಟ್ನರ್ಗೋಸ್ಕರ ಅಂತ. ಬಟ್ ನೀವು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಆಗೋ ನೀವು ಫಾಲೋ ಮಾಡ್ತಾ ಇದ್ದೀರಾ. ದಟ್ಸ್ ಗ್ರೇಟ್ ನ್ಯೂಸ್, ನಥಿಂಗ್ ಟು ಹೈಡ್. ಬಟ್ ಮೋರ್ ದೆನ್ ಯುವರ್ ಪರ್ಸನಾಲಿಟಿ ನೀವು ತುಂಬಾ ಟೈಮ್ ಕೊಡ್ತಾ ಇದ್ದೀರಾ, ತುಂಬಾ ಸೀರಿಯಸ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 3 ಅವರೇ. ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ಅವರ ಒಂದು ಲೋನ್ಲಿನೆಸ್ ಬಗ್ಗೆ ಹೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ತುಂಬಾ ಸ್ಟ್ರಾಂಗ್, ಅವರು ಮೆಂಟಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಅಂಡ್ ತುಂಬಾ ಕಾಮ್ ಅಂಡ್ ಕರೇಜಿಯಸ್ ಪರ್ಸನ್. ಎಂತ ಸಿಚುವೇಶನ್ ಬೇಕಿದ್ರು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಈಸಿಯಾಗಿ ಅಂಡ್ ಪಾಸಿಟಿವ್ ಆಗಿ ತಗೊಂತಾರೆ. ಇದೆಲ್ಲ ನಿಮ್ಮ ಪಾರ್ಟ್ನರ್ದು ಕ್ಯಾರೆಕ್ಟರಿಸ್ಟಿಕ್. ಅದ್ ನಿಮಗೂ ಗೊತ್ತಿರುವಂತ ವಿಚಾರನೆ ಗ್ರೂಪ್ 3. ಬಟ್ ದ ಥಿಂಗ್ ಈಸ್ ಅವರಲ್ಲೂ ಏನೋ ಒಂದಷ್ಟು ಹೈಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಹರ್ಮಿಟ್ ಬಂದಿರೋದ್ರಿಂದ ವೆನ್ ದೇ ಆರ್ ಅಲೋನ್ ಅಲ್ವಾ, ಅವ್ರೊಬ್ರೇ ಇರ್ಬೇಕಾದ್ರೆ ಅವರು ಮೇ ಬಿ ಸ್ವಲ್ಪ ಓವರ್ ಥಿಂಕಿಂಗ್ ಅನ್ಸುತ್ತೆ. ಅವರ ಒಂದು ಓವರ್ ಥಿಂಕಿಂಗ್ ನೇಚರ್ ನ ಹೈಡ್ ಮಾಡ್ತಾ ಇದಾರೆ ನಿಮ್ಮಿಂದ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಅವ್ರ ಮನ್ಸೊಳಗೆ ಏನೇನ್ ಅನ್ಕೊಂತಾರೆ ಅದ್ ಎಲ್ಲದನ್ನು ಹೇಳ್ತಾ ಇಲ್ಲ. ಮೇ ಬಿ ನೀವು ಕಂಫರ್ಟಬಲ್ ಆಗಿ ಸಮ್ವೇರ್ ನಿಮ್ಮ ಆ ಒಂದು ಫನ್ನಿ ಕ್ಯಾರೆಕ್ಟರ್ ನೀವ್ ಹೆಂಗ್ ಹೈಡ್ ಮಾಡ್ತಾ ಇದ್ದೀರಾ, ಹಂಗೆ ಅವರಲ್ಲಿರೋ ಒಂದು ಟೂ ಮಚ್ ಸೀರಿಯಸ್ನೆಸ್ ಕ್ಯಾರೆಕ್ಟರಿಸ್ಟಿಕ್ ನ ಹೈಡ್ ಮಾಡ್ತಾ ಇದ್ದಾರೆ. ಐ ಗೆಸ್ ನಿಮ್ಮ ಪಾರ್ಟ್ನರ್ ಕೈಂಡ್ ಆಫ್ ನಿಮಗೆ ಎಷ್ಟು ಬೇಕು ಅಷ್ಟು ಒಂದು ಪರ್ಸನಾಲಿಟಿ ತೋರಿಸ್ತಾ ಇದ್ದಾರೆ. ಬಟ್ ಅದಾದ್ಮೇಲೆ ಅವರಲ್ಲಿರೋ ಡೀಪ್ ಓವರ್ ಥಿಂಕಿಂಗ್ ಥಾಟ್ಸ್, ಅವರಲ್ಲಿರೋ ಡೀಪ್ ಸಿಚುವೇಶನ್ಸ್, ಒಂದಷ್ಟು ಪಾಸ್ಟ್ ಸಿಚುವೇಶನ್ಸ್ ಬಗ್ಗೆ ಆಗಿರ್ಬೋದು, ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಆಗಿರ್ಬೋದು, ಬಟ್ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಅಂಡ್ ಮೋರ್ ಓವರ್ ಅವ್ರು ಹೆಂಗೆ ಅಂತ ಅಂದ್ರೆ ಅವರ ಸ್ಟ್ರೆಸ್ ಅವ್ರಿಗೇನೆ. ಫಾರ್ ಎನ್ ಎಕ್ಸಾಂಪಲ್, ಓಕೆ ಕರಿಯರ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ನೋಡ್ತಾ ಇದಾರೆ ಅನ್ಕೊಳ್ಳಿ, ಅಥವಾ ಕರಿಯರ್ ಇಂದ ಒಂದು ಸ್ಟ್ರೆಸ್ ಆಗ್ತಾ ಇದೆ ಅನ್ಕೊಳ್ಳಿ, ಅವ್ರು ಅದನ್ನ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಥಾಟ್, ಏನ್ ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ಯಾ ರಾಶಿಲಿ ವರ್ಗೋ ಬಂದಿರೋದು. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇದು ನಿಮ್ದೇ ಗ್ರೂಪ್ ಗೈಸ್, ವಿತೌಟ್ ಎನಿ ಡೌಟ್. ಓಕೆ,
ಸೊ ಎಸ್, ಹಿಂಗೆ ಅಂತಂದ್ರೆ ಅವ್ರ ಪ್ರಾಬ್ಲಮ್ ಅವ್ರಿಗೇನೆ, ಅವ್ರು ಅದನ್ನ ಕಮಿಟ್ಮೆಂಟ್ಗೆ ತಗೊಬಂದು ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಆ ತರ ಅವರಿಗೆ ಡಿಪೆಂಡೆಂಟ್ ಆಗಕ್ ಇಷ್ಟ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಇದ್ದಾರಲ್ವಾ, ಇಟ್ಸ್ ಲೈಕ್ ಅವ್ರು ಆಲ್ರೆಡಿ ಸೆಗ್ರಿಗೇಟ್ ಮಾಡ್ಬಿಟ್ಟಿದ್ದಾರೆ. ಇಷ್ಟು ಇದು ನನ್ನ ಲೈಫು, ಇಷ್ಟಕ್ಕೆ ನಾನು ಯಾರನ್ನೂ ತಗೋಬರೋದ್ ಬೇಡ, ಇಷ್ಟು ಒಂದು ಲಿಮಿಟೆಡ್ ಥಾಟ್ಸ್ಗೆ ನಾನು ಯಾರನ್ನೂ ತಗೋಬರೋದ್ ಬೇಡ, ಇಷ್ಟೊಂದು ಲಿಮಿಟೆಡ್ ಪ್ರಾಬ್ಲಮ್ಸ್ ಇದು ನಂದೇ, ಇದು ಬೇರೆ ಯಾರಿಗೂ ಸಾಲ್ವ್ ಮಾಡೋದ್ ಬೇಡ ಅಂದ್ರೆ ಒನ್ ಥಿಂಗ್ ಅವ್ರಿಗೆ ಮೇ ಬಿ ತುಂಬಾ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗೋದು, ತುಂಬಾ ಪಾರ್ಟ್ನರ್ ಮೇಲೆ ಡಿಪೆಂಡೆಂಟ್ ಆಗೋದು ಇಷ್ಟ ಇಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಏನೋ ನಿಮ್ಗು ಆ ಒಂದು ಸ್ಟ್ರೆಸ್ ಕೊಡೋದ್ ಬೇಡ, ಅದ್ ನನ್ ಪ್ರಾಬ್ಲಮ್ ನಾನ್ ಡೀಲ್ ಮಾಡೋಣ, ಹಿಂಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ಅವ್ರದ್ದು. ಐ ಗೆಸ್ ಅವ್ರು ಯಾವ್ದೋ ಒಂದು ಚಿಂತೆಲ್ ಇದ್ದಾರೆ ಡೆಫಿನೆಟ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ, ಬಟ್ ಅದ್ರ ಬಗ್ಗೆ ಅವ್ರು ನಿಮಗೆ ಏನು ಹೇಳ್ತಾ ಇಲ್ಲ, ಏನು ನಿಮಗೆ ಅದ್ರ ಬಗ್ಗೆ ಐಡಿಯಾಸೇ ಇಲ್ಲ ನಿಮಗೆ. ಬಟ್ ನಿಮ್ ಜೊತೆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ತೋರಿಸ್ತಾ ಇದ್ದಾರೆ, ನಿಮ್ ಜೊತೆ ಒಂದು ಶೈನಿಂಗ್ ಪರ್ಸನಾಲಿಟಿನ ತೋರಿಸ್ತಾ ಇದ್ದಾರೆ, ನಿಮ್ ಜೊತೆ ಒಂದು ಟೆನ್ಷನ್ ಲೆಸ್ ಪರ್ಸನಾಲಿಟಿನ ತೋರಿಸ್ತಾ ಇದ್ದಾರೆ. ಬಟ್ ಡೀಪ್ ಡೌನ್ ಏನೋ ಒಂದು ಸಿಚುವೇಶನ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 3 ಕೆಲವೊಂದು ವಿಚಾರ ನಿಮ್ ಜೊತೆ ಅವ್ರು ಹೇಳಲ್ಲ, ಕೆಲವೊಂದೊಂದು ವಿಚಾರ ನಿಮ್ ಜೊತೆ ಅಷ್ಟು ಕಂಫರ್ಟ್ ಫೀಲ್ ಮಾಡಲ್ಲ ಅನ್ನೋದಕ್ಕಿಂತ ದೇ ಡೋಂಟ್ ಡಿಸ್ಕಸ್, ಅಂದ್ರೆ ಕಂಪ್ಲೀಟ್ಲಿ ನಿಮ್ ಜೊತೆ ಓಪನ್ ಅಪ್ ಆಗಿದ್ದಾರೆ ಅನ್ನೋದು ಲೆಸ್ ಪಾಸಿಬಿಲಿಟಿ. ಆಯ್ತಾ? ಸೊ ಇವಾಗ ನೋಡೋಣ ಈ ಕನೆಕ್ಷನ್ ಫ್ಯೂಚರ್ ಬಗ್ಗೆ ನೀವು ಇವ್ರ ಮೇಲೆ ಕೌಂಟ್ ಮಾಡ್ಬೋದಾ ಮಾಡಬಾರ್ದಾ ಏನು ಅಂತ ನೋಡೋಣ. ಲೆಟ್ಸ್ ಸಿ. ಅಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಬೋದು ಗೈಸ್, ಗ್ರೂಪ್ 3. ಓಕೆ, ನಿಮಗೆ ಬಂದಿದೆ 3 ಆಫ್ ಕಪ್ಸ್. ನಾನು ಜಸ್ಟ್ ಮಿನಿಟ್, ಕಾಣಿಸಲ್ಲ, ಇದನ್ನ ಸ್ವಲ್ಪ ಮೇಲೆ ಇಡ್ಬಿಡೋಣ. ಇನ್ನೊಂದು ಸ್ವಲ್ಪ ಐ ಗೆಸ್ ಇದನ್ನೇ ಹಿಂಗೆ ತಗೊಬಂದ್ಬಿಡೋಣ. ಬೆಸ್ಟ್. ಓಕೆ, ಇಲ್ಲಿ ಬಂದಿದೆ 3 ಆಫ್ ಕಪ್ಸ್. ನಿಮಗೆ ಫ್ಯೂಚರ್ ಆಫ್ ದ ಕನೆಕ್ಷನ್ ಅಂತ ಬಂದಾಗ, ಜಸ್ಟ್ ಎ ಮಿನಿಟ್ ಗೈಸ್, ಐ ಆಮ್ ರಿಯಲಿ ಸಾರಿ. ಓಕೆ, 3 ಆಫ್ ಕಪ್ಸ್ ಅಂತ ಬಂದಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದಿದೆ ನಿಮಗೆ ಏಸ್ ಆಫ್ ಪೆಂಟಕಲ್ಸ್, 9 ಆಫ್ ಸ್ವಾರ್ಡ್ಸ್, wow, the lovers card, and what you don't see coming is page of swords. All right, ನೀವು ಇಲ್ಲಿ ನೋಡ್ತಿರ್ಬೋದು 3 ಆಫ್ ಕಪ್ಸ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಮೇ ಬಿ ನೀವು ಕನೆಕ್ಟ್ ಆಗೋ ಟೈಮಲ್ಲಿ ಪಾಸಿಬಿಲಿಟಿ ಇದೆ ಯಾರೋ ಒಂದು ಥರ್ಡ್ ಪರ್ಸನ್ ಇದ್ರು, ಅಥವಾ ನೀವು ಒಂದು ಥರ್ಡ್ ಪರ್ಸನ್ ಆಗಿದ್ರಿ, ಅಥವಾ ಒಂದು ಥರ್ಡ್ ಪರ್ಸನ್ದು ಇಂಟರ್ಫಿಯರೆನ್ಸ್ ಮೇ ಬಿ ನಿಮ್ಮ ಈ ಕನೆಕ್ಷನ್ ಮುಂಚೆ ಇತ್ತು. ಅಂದ್ರೆ ಇಟ್ಸ್ ಅನ್ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್, ಅಂದ್ರೆ ನಿಯರ್ ಪಾಸ್ಟ್ ಅಲ್ಲಿ ನೀವು ಕನೆಕ್ಟ್ ಆಗಿದ್ದ ಮೂಮೆಂಟ್ ಅಲ್ಲಿ ಮೇ ಬಿ ನಿಮ್ಗಿಂತ ಜಾಸ್ತಿ ಅವ್ರು ಇನ್ನೊಬ್ರಿಗೆ ಪ್ರಯಾರಿಟಿ ಕೊಡ್ತಾ ಇದ್ರೇನೋ, ಅಥವಾ ನಿಮ್ಗಿಂತ ಜಾಸ್ತಿ ಇನ್ನೊಬ್ರನ್ನ ಅವರು ಒಂಥರ ಸ್ಟ್ರಾಂಗ್ ಫೀಲಿಂಗ್ ತರ ಫೀಲ್ ಮಾಡ್ತಿದ್ರೇನೋ, ಅಥವಾ ಮೇ ಬಿ ನಿಮ್ಮ ಒಂದು ಇಂಪಾರ್ಟೆನ್ಸ್ ಅವರಿಗೆ ರೀಸೆಂಟ್ ಆಗಿ ಗೊತ್ತಾಗಿರೋದು. ಐ ಗೆಸ್ ಅದಕ್ಕೂ ಮುಂಚೆ ಮೇ ಬಿ ನಿಮ್ಮನ್ನು ಒಂದು ಬೇರೆ ಒಂದು ಪರ್ಸನ್ ಜೊತೆಗೆ ಕಂಪೇರ್ ಮಾಡೋದು, ಅಥವಾ ಬೇರೆ ಒಂದು ಪರ್ಸನ್ ತರಾನೇ ಇವರು, ಅಂದ್ರೆ ನನ್ನ ಫ್ರೆಂಡ್ಸ್ ಹೆಂಗೆ ಅವ್ರು ಅದೇ ತರ ಇವರು ಅನ್ನೋ ಒಂದು ಭಾವನೆಯಲ್ಲಿ ಇದ್ರು. ಬಟ್ ಐ ಗೆಸ್ ರೀಸೆಂಟ್ ಆಗಿ ಒಂದು ಸೀರಿಯಸ್ನೆಸ್ ಬಂದಿರೋದು ನಿಮ್ಮಿಬ್ರು ಮಧ್ಯ, ಒಂದು ರೀಸೆಂಟ್ ಆಗಿ ನಿಮ್ಮಿಬ್ರು ಮಧ್ಯೆ ಒಂದು ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ಪ್ಲಾನ್ ಮಾಡ್ತಾ ಇರೋದು. ಅದು ಕರಿಯರ್ ಬಗ್ಗೆನೂ ಸ್ವಲ್ಪ ಚೇಂಜಸ್ ಆಗಿದೆ, ಅದರಿಂದನೂ ಕಾರಣ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಏನೋ ಒಂದು ಭಯ ಇದೆ, ಇದು ನಿಮಗಾಗಿರ್ಬೋದು ಗ್ರೂಪ್ 3, ಏನೋ ಒಂದು ಕಳ್ಕೊಳ್ಳೋ ಭಯ ಇದೆ, ಅಂದ್ರೆ ಈ ಪರ್ಸನ್ ನ ಕಳ್ಕೊಳ್ಳೋ ಭಯ ಇದೆ, ಅನ್ವಾಂಟೆಡ್ ಭಯ, ಒಂದಷ್ಟು ಕಳ್ಕೊಳ್ಳೋದು ಭಯನೇ, ಅಥವಾ ಒಬ್ಬೊಬ್ರೆ ಇರ್ಬೇಕಾದ್ರೆ ಯೋಚನೆ ಮಾಡೋದು ನೀವು ಈ ಕನೆಕ್ಷನ್ ಬಗ್ಗೆ, ನೆಗೆಟಿವ್ ಥಿಂಕ್ ಮಾಡೋದು, ಸ್ಟ್ರೆಸ್ ತಗೊಳ್ಳೋದು, ಏನೂ ಆಗಿರಲ್ಲ ಬಟ್ ಸ್ಟಿಲ್ ನೀವು ಸ್ಟ್ರೆಸ್ ತಗೊಳ್ಳೋದು, ಏನೋ ಒಂಥರ ನಿಮಗೆ ಈ ಕನೆಕ್ಷನ್ ಬಗ್ಗೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್, ಎಮೋಷನಲಿ ನೀವು ಸ್ವಲ್ಪ ಭಯ ಇದೆ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಅ ಮೆಸೇಜ್ ನಿಮಗೆ. ಅಂದ್ರೆ ಈ ಒಂದು ಭಯನ ನೀವು ಓವರ್ಕಮ್ ಮಾಡ್ಲಿಲ್ಲ ಅಂದ್ರೆ, ನೀವು
ಆಸ್ ಅ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಅಂತ ಅನ್ಕೊಂಡ್ಲಿಲ್ಲ ಅಂದ್ರೆ ಪದೇ ಪದೇ ಈ ನೆಗೆಟಿವ್ ಥಾಟ್ಸ್, ಅನ್ವಾಂಟೆಡ್ ಥಾಟ್ಸ್ ನಿಮಗೆ ಸ್ಟ್ರೆಸ್ ಕೊಡ್ತಾನೆ ಇರುತ್ತೆ ಅನ್ಬೋದು. ನೆಕ್ಸ್ಟ್ ಬಂದಿದೆ ಇಲ್ಲಿ ಲವರ್ಸ್ ಕಾರ್ಡ್. ಬ್ಯೂಟಿಫುಲ್ ಮೆಸೇಜ್ ಗೈಸ್. ಅಂದ್ರೆ ನೀವಿಬ್ರು ಬಂದ್ರೆ ಡೆಫಿನೆಟ್ಲಿ ಒಂದು ಟ್ವಿನ್ ಫ್ಲೇಮ್ ಕೈಂಡ್ ಆಫ್ ಕನೆಕ್ಷನ್ ನೋಡ್ತಾ ಇದೀನಿ. ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಮುಂಚೆ ಹಾಕ್ತಾ ಇದ್ರಿ ನಂದೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಏನು ಅಂತ, ಎಸ್ ಗೈಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮ್ದೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಈ ಪರ್ಸನ್ ಜೊತೆ. ಅದು ಇವಾಗ ನಿಮಗೆ ಅರಿವಾಗ್ದಾನೆ ಇರಬಹುದು, ಬಟ್ ಎಗೇನ್ ಅಂಡ್ ಎಗೇನ್ ನಿಮ್ಮ ಪರ್ಸನ್ ನಿಮ್ನೇ ಚೂಸ್ ಮಾಡ್ತಾರೆ. ಎಗೇನ್ ಅಂಡ್ ಎಗೇನ್ ನಿಮ್ಮನ್ನೇ ಇಂಪಾರ್ಟೆಂಟ್ ಅಂತ ಫೀಲ್ ಕೊಡ್ತಾರೆ. ಬಿಕಾಸ್ ಐ ಗೆಸ್ ನಿಮ್ ಜೊತೆ ಸಿಗೋ ಒಂದು ಕಂಫರ್ಟ್ನೆಸ್ ಇಲ್ಲಿ ನೋಡ್ಬೋದು. ಅವರು ಒಂದು ಎನರ್ಜಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅದ್ ನಿಮ್ ಬಗ್ಗೆ. ನಿಮ್ ಜೊತೆ ಸಿಗುವಂತ ಒಂದು ಕಂಫರ್ಟ್ನೆಸ್, ಒಂದು ಪ್ರೊಟೆಕ್ಟಿವ್, ಒಂದು ಸೆಕ್ಯೂರ್ ಫೀಲಿಂಗ್ ಇದೆ ಅಲ್ಲ, ಅದು ಅವರು ಬೇರೆಯವ್ರಿಗೆ ಸಿಗಲ್ಲ, ಬೇರೆಯವ್ರ ಜೊತೆ ಸಿಗಲ್ಲ ಅವ್ರಿಗೆ. ಎಗೇನ್ ಅಂಡ್ ಎಗೇನ್ ನಿಮ್ನೇ ಚೂಸ್ ಮಾಡ್ತಾರೆ. ಓಕೆ, ಗ್ರೂಪ್ 3. ಅಂಡ್ ಒನ್ ಮೋರ್ ಥಿಂಗ್ ವಾಟ್ ಯು ಡೋಂಟ್ ಸಿ ಅಂದ್ರೆ, ಡೆಫಿನೆಟ್ಲಿ ತುಂಬಾ ಜನದ ಕಣ್ಣಿದೆ ಈ ರಿಲೇಶನ್ಶಿಪ್ ಮೇಲೆ. ತುಂಬಾ ಜನ ನಿಮ್ಮಿಬ್ರು ಮಧ್ಯ ಬರೋದಕ್ ಟ್ರೈ ಮಾಡ್ತಾ ಇದಾರೆ, ಅಥವಾ ನಿಮ್ಮಿಬ್ರು ಮಧ್ಯ ಏನಾಗ್ತಾ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ, ಅಥವಾ ಒಂದು ಥರ್ಡ್ ಪರ್ಸನ್ ಎಂಟರ್ ಆಗೋಕೆ ಒಂಥರ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಲೈಕ್ ಅಟ್ಲೀಸ್ಟ್ ಅನ್ವಾಂಟೆಡ್ ಗಾಸಿಪ್ಸ್, ಅನ್ವಾಂಟೆಡ್ ಪೀಪಲ್ ಮಾತಾಡೋದು ಅದೆಲ್ಲ ಪಾಸಿಬಿಲಿಟಿ ಇದೆ. ಬಟ್ ಅದರಿಂದ ಹೊರಗೆ ಹೋಗ್ಬೇಕು. ಬಟ್ ಪೊಟೆನ್ಶಿಯಲ್ ಆಫ್ ದಿಸ್ ಕನೆಕ್ಷನ್ ಐ ಗೆಸ್ ಒಂದು ಕನ್ಕ್ಲೂಷನ್ ಕೊಡ್ಬೇಕಂದ್ರೆ, ನೀವಂದ್ರೆ ಒಂದು ಎಕ್ಸೈಟ್ಮೆಂಟ್ ನಿಮ್ಮ ಪರ್ಸನ್ಗೆ, ನೀವಂದ್ರೆ ಒಂಥರ ಖುಷಿ, ನೀವಂದ್ರೆ ಒಂದು ಕಂಫರ್ಟ್ ಝೋನ್, ನೀವಂದ್ರೆ ಒಂದು ಫ್ಯೂಚರಿಸ್ಟಿಕ್ ಪ್ಲಾನ್ ಮಾಡಕ್ಕೆ ಒಂದು ಬೆಸ್ಟ್ ಪರ್ಸನ್. ಫ್ಯೂಚರ್ ಅಲ್ಲಿ ಏನಾದ್ರು ಅಡ್ವೆಂಚರ್ ಮಾಡ್ಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಪರ್ಸನ್ ಅನ್ನೋ ಫೀಲ್ ಅವ್ರಿಗೆ. ನೀವಂದ್ರೆ ಕೈಂಡ್ ಆಫ್ ವೆರಿ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಎಕ್ಸೈಟಿಂಗ್ ಅಂಡ್ ವೆರಿ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಸೊ ಹೆಂಗಂತ ಅಂದ್ರೆ, ಮೇ ಬಿ ಅವರಲ್ಲಿರೋ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ನಿಮ್ಮಲ್ಲಿರೋ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ತುಂಬಾನೇ ಮ್ಯಾಚ್ ಆಗುತ್ತೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಅವರಿಗೆ ಯಾವುದೋ ಒಂದು ಡಿಫ್ರೆಂಟ್ ಪರ್ಸನಾಲಿಟಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ಅನ್ಸಲ್ಲ. ಅಂದ್ರೆ ನೀವ್ ಎಷ್ಟು ಬೇಕು ಅಷ್ಟೇ ಎಮೋಷನ್ಸ್, ಅಂದ್ರೆ ಫ್ರೆಂಡ್ಲಿ ವೈಬ್ ತುಂಬಾ ಕೊಡ್ತೀರಾ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಓವರ್ಲಿ ಎಮೋಷನ್ಸ್, ಓವರ್ಲಿ ಕೇರಿಂಗು ಅಥವಾ ಓವರ್ಲಿ ಪ್ರೊಟೆಕ್ಟಿವ್ ಅಂತೂ ಅಲ್ಲ, ಬಟ್ ಎಲ್ಲ ಸರ್ಫೇಸ್ ಲೆವೆಲ್ ಅಲ್ಲೇ ಇದೆ. ಮೇ ಬಿ ಅದವ್ರಿಗೆ ಇಷ್ಟ ಆಗ್ತಾ ಇದೆ. ಥಿಂಗ್ಸ್ ಆರ್ ಇನ್ ಸರ್ಫೇಸ್ ಲೆವೆಲ್, ತುಂಬಾ ಡೀಪ್ ಆಗಿ ಹೋಗೋದು ಅವ್ರಿಗೂ ಇಷ್ಟ ಇಲ್ಲ ಮೇ ಬಿ. ಬಟ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಅವರೇ ಫ್ರೇಮ್ ಮಾಡ್ಕೊಂತ ಇದ್ದಾರೆ. ಬಟ್ ಎಸ್, ಡೆಫಿನೆಟ್ಲಿ ಈ ಕನೆಕ್ಷನ್ಗೆ ಫ್ಯೂಚರ್ ಇದೆ. ಡೆಫಿನೆಟ್ಲಿ ಎಲ್ಲ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಜೊತೆ ನೀವು ಎಂಡ್ ಅಪ್ ಆಗೋದು. ಫ್ಯೂಚರ್ ಅಲ್ಲಿ ಇನ್ನು ನೀವು ವೆರಿ ಸ್ಟ್ರಾಂಗ್ ಆಗಿ ಕನೆಕ್ಷನ್ ಬಿಲ್ಡ್ ಮಾಡೋದೆಲ್ಲ ಪಾಸಿಬಿಲಿಟಿನೂ ಇದೆ. ಆಯ್ತಾ? ಸೊ ಗ್ರೂಪ್ 3 ಇದಾಗಿತ್ತು ನಿಮ್ಮ ಮೆಸೇಜ್. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ ಇಷ್ಟ ಆಗಿ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ, ಯು ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಸಾಕು. ಅಂಡ್ ಮೆಸೇಜ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಗೈಸ್. ಅಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೀನ್ಸ್ ಅ ಲಾಟ್. ಅಂಡ್ ನಿಮ್ಗೆ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸೇಮ್ ನಂಬರ್ ಇದೆ, ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ನಾನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಎಸ್ ಗೈಸ್, ಡಬಲ್ ಕನ್ಫರ್ಮೇಶನ್ ಕನ್ಯಾ ರಾಶಿ, ವರ್ಗೋ, ಮಿಥುನ, ಲವರ್ಸ್ ಅಂಡ್ ಫ್ಯೂಚರ್ ಅಲ್ಲಿ ಅನ್ವಾಂಟೆಡ್ ಪರ್ಸನ್ ಬರೋದು ಯಾರು ಅಂತ ಹೇಳಿದ್ರೆ ಅವರ ಒಂದು ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಜೆಮಿನಿ और ಲಿಬ್ರಾ ಝೋಡಿಯಾಕ್ ಸೈನ್ ಆಗಿರ್ತಾರೆ. ಸೊ ಅಗೇನ್ ಇದು ನಿಮ್ಮ ಒಂದು ಥಾಟೇ ಆಗಿರ್ಬೋದು. ಅನ್ವಾಂಟೆಡ್ ಥಾಟ್ಸ್, ಅನ್ವಾಂಟೆಡ್ ಥಾಟ್ಸ್ ಮತ್ತೆ ಮತ್ತೆ ಬರೋದು ಏನಿರ್ಬೋದು, ಕ್ಯೂರಿಯಾಸಿಟಿ, ಏನು ಕ್ವೆಶನ್ ಇಲ್ದಾನೆ ಇದ್ರು ಇವ್ರು ಹಂಗ್ ಮಾಡ್ತಾ ಇದಾರೆ, ಅಲ್ಲಿ ಹೋಗ್ತಾ ಇದಾರೆ, ಇಲ್ಲಿ ಬರ್ತಾ ಇದಾರೆ, ಇವ್ರ ಜೊತೆ ಮಾತಾಡ್ತಾ ಇದೆಲ್ಲ ಅನ್ವಾಂಟೆಡ್ ಅಂತ ನೋಡ್ತಾ ಇದೀನಿ. ಐ ಗೆಸ್ ನಿಮ್ ಇಬ್ರು ಮಧ್ಯೆ ವೆರಿ ಸ್ಟ್ರಾಂಗ್ ಪೊಟೆನ್ಶಿಯಲ್ ಇದೆ, ಲಾಯಲ್ಟಿ ಇದೆ, ಆನೆಸ್ಟಿ ಇದೆ. ಜಸ್ಟ್ ಸ್ಟಿಕ್ ಆನ್ ಟು ಇಟ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.